ಸ್ವಲ್ಪ ತಡ ಆಯಿತು, ಮನ್ನಿಸಿ ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿಯನ್ನು ಆರಂಭಿಸೋಣ. ಇವತ್ತು ನಾಗಶೇಖರ್ ಮತ್ತು ರಚಿತಾರಾಮ್ ಅವರು ಸ್ವಲ್ಪ ಸೇರ್ಪಡೆ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ. ಒಬ್ಬರಿಗೆ ಒಂದು ಸಿನಿಮಾ ಶೂಟಿಂಗ್ ಇದೆ ಮತ್ತು ನಾಗಶೇಖರ್ಗೆ ಥಿಯೇಟರ್ನ ಲೀಸ್ಟ್ ಮಾಡೋದು ಮತ್ತೊಂದು ಮಾಡೋದು ಎಲ್ಲ ಕೊನೆ ಹಂತದ ಪ್ರಿಪರೇಷನ್ ಇದ್ದಾರೆ. ಹಾಗಾಗಿ ನಾವು ಇನ್ನೊಂದೆರಡು ಗೆಳೆಯರು ಸೇರ್ಕೋತಾರೆ. 3 ಜನ ಸೇರಿ ತಮ್ಮ ಹತ್ರ ಮಾತಾಡಬೇಕು, ಮುದ್ರಣ ಮಾಧ್ಯಮದ ಗೆಳೆಯರ ಜೊತೆ ನಮ್ಮ ಸಂವಾದಗಳನ್ನು ಹಂಚ್ಕೋಬೇಕು ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದಿದ್ವಿ. ನಾನು ಕಳೆದ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಆರ್ ಚಂದ್ರು ಅಂತ ಒಬ್ರು ನಿರ್ದೇಶಕರಿದ್ದಾರೆ. ಅವರಿಗೆ 5 ಸಿನಿಮಾ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರೂ ಗೆಳೆಯರು, ಹೌದು ನಮ್ಮ ಗೆಳೆಯರು, ನಿಮಗೂ ಗೆಳೆಯರು, ನಿರ್ದೇಶಕರು. ಅವ್ರ ಜೊತೆ ಒಂದು ನಾನು ನಮ್ಮ ಪ್ರೀತಿಯ ಗೆಳೆಯ ಅವರು ಆರ್ ಚಂದ್ರು ಅವರು, ಅವ್ರ ಜೊತೆ ಒಂದು ಎಲೆಕ್ಷನ್ ಕೆಲಸಕ್ಕೆ ಹೋಗಿದ್ದೆ. ಶಿಡ್ಲಘಟ್ಟದ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ಕೆಲಸಕ್ಕೆ ಹೋದಾಗ ಅಲ್ಲಿನ ರೇಷ್ಮೆ ನೂಲು, ರೇಷ್ಮೆಯ ಮಾರುಕಟ್ಟೆ, ಅಲ್ಲಿ ಜನ ಗ್ಲೌಸ್ ಹಾಕೊಂಡು ಆಸಿಡ್ನ ತೊಳೆಯೋದು, ಆ ನೂಲಿನ ಕೆಲಸ ಮಾಡೋದು, ಮತ್ತೆ ತಟ್ಟೆ ಕಟ್ಟೋದು, ಚಂದ್ರಿಕೆ ಕಟ್ಟೋದು, ಈ ಥರದ್ದು ಹಲವಾರು ಇದೆ. ಎಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ರೇಷ್ಮೆ ಬೆಳೀತಾರೆ. ಆ ರೇಷ್ಮೆ ನೂಲು ಎಲ್ಲಿಗೆ ಹೋಗುತ್ತೆ? ಧರ್ಮಾವರಂಗೆ ಹೋಗುತ್ತೆ, ಕಾಂಜೀವರಂಗೆ ಹೋಗುತ್ತೆ, ಪಂಜಾಬ್ಗೆ ಹೋಗುತ್ತೆ, ಬೇರೆ ಬೇರೆ ದೇಶಗಳಿಗೆ ಹೋಗುತ್ತೆ. ಅದರ ಸೀಲಾಗಿ ಇಲ್ಲಿ ಸೀರೆಯಾಗಿ ಬರುತ್ತೆ. ಇಲ್ಲಿನ ರೈತರಿಗೆ ಮತ್ತು ಆ ರೇಷ್ಮೆ ಸೊಪ್ಪನ್ನ ಬೆಳೆಯುವಂಥವ್ರಿಗೆ, ನೂಲು ತೆಗೆಯುವಂಥ ಕಚ್ಚಾ ವಸ್ತುವನ್ನ ಮಾಡುವಂಥವ್ರಿಗೆ, ಇವರಿಗೆಲ್ಲ ಸಿಗೋದು ನಿಮ್ಗೆಲ್ಲರಿಗೂ ಗೊತ್ತು, ಈ ಜಾಗತೀಕರಣದ ವ್ಯವಸ್ಥೆಯಲ್ಲಿ ತುಂಬಾ ಪುಡಿಗಾಸಿನಷ್ಟು ದುಡ್ಡು. ಆದರೆ ರೇಷ್ಮೆ ಸೀರೆ ಮಾರೋನು, ದೊಡ್ಡ ದೊಡ್ಡ ಕಂಪನಿಗಳು ಮಾಡ್ಕೊಳ್ಳೋನು ತುಂಬಾ ದೊಡ್ಡ ಲಾಭನ ಮಾಡ್ತಾನೆ ಅನ್ನೋದು. ಮತ್ತು ಅಲ್ಲಿನ ಕಾರ್ಮಿಕರ ಕಷ್ಟಗಳು ಯಾಕಿನ್ನೂ ಶಿಡ್ಲಘಟ್ಟದಲ್ಲಿ ಅಥವಾ ಕನಕಪುರ, ರಾಮನಗರ ಸೈಡಲ್ಲೆಲ್ಲ ಆ ಭಾಗಗಳಲ್ಲಿ ಇನ್ನೂ ಒಂದು ಮಾರುಕಟ್ಟೆನೂ ಆಗಲಿಲ್ಲ. ಇದು ವಿಧಾನಸೌಧದಲ್ಲೂ ಕೂಡ 2 ಸಲ ಚರ್ಚೆ ಆಯಿತು, ರಾಜಕಾರಣ ನಡೀತಾನೆ ಇದೆ. ಆದರೆ ಆ ಥರದ್ದೇನು ಅದಕ್ಕೆ ಒಂದು ಪರ್ಯಾಯ ಕಾರ್ಯಕಲ್ಪವಾಗಲಿ ಯಾವುದೂ ಇದುವರೆಗೂ ಸಿಕ್ಕಿಲ್ಲ. ರಾಮನಗರದಲ್ಲಿ ಇದೆ ಮಾರುಕಟ್ಟೆ, ಅದು ದೊಡ್ಡದು ಸರ್. ಮಾರುಕಟ್ಟೆ ಇದೆ ಸರ್. ನಮ್ಮ ನೂಲನ್ನ ನಾವು ಬಳಸ್ಕೊಳ್ಳುವಂತ ವ್ಯವಸ್ಥೆ ಇದುವರೆಗೂ ಕರ್ನಾಟಕದಲ್ಲಿ ಇಲ್ಲ. ಮೈಸೂರು ಸಿಲ್ಕ್ ಅಂತ ಮಾಡ್ತಾರಲ್ಲ, ಆ ಮೈಸೂರು ಸಿಲ್ಕ್ ಸೀರೆಗಳಿಗೆ ಎಲ್ಲಿಂದ ನೂಲು ತರಿಸ್ಕೋತಾರೆ ಅಂತಂದ್ರೆ ನಮ್ಮ ನೂಲು ನಾವೇ ಕೊಟ್ಟು ಮತ್ತೆ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡಿಸ್ಕೋಬೇಕು, ಇಂಪೋರ್ಟ್ ಮಾಡಿಸ್ಕೋಬೇಕು. ಆ ಥರದ ಒಂದು ಸಿಸ್ಟಮ್ ಇದೆ. ಇಟ್ಸ್ ಅ ಸೈಕಲ್. ನಾನು ಹೇಳ್ತೀನಿ ಅದನ್ನು. ಈ ಥರದ್ದೆಲ್ಲ ವ್ಯವಸ್ಥೆಗಳನ್ನ ನೋಡಿದಾಗ ನಾನು ಇದೊಂದು ಸಬ್ಜೆಕ್ಟಿವ್ ಆಗಿ ಟ್ರೀಟ್ ಮಾಡ್ಬೋದು ಅಂತ ಯೋಚನೆ ಇತ್ತು. ಒಂದು ದಿನ ನಾಗಶೇಖರ್ ಮತ್ತು ಕಿಟ್ಟಪ್ಪ ಕಾಲ್ ಮಾಡಿದ್ರು, ದಿ ಕ್ಲಬ್ಬಲ್ಲಿ ಕೂತ್ಕೊಂಡಿದ್ರು. ಆಮೇಲೆ ಅವರು ಕೂತಿದ್ರು ಅಂದ್ರೇನೆ ಒಂದು ಟಾನಿಕ್ನ ಚರ್ಚೆ ನಡೀತಾ ಇತ್ತು. ನಾನು ಟಾನಿಕ್ನ ಸಹಪಾಠಿಯಾಗಿ ಅಲ್ಲಿ ಹೋದಾಗ ಸಂಜು ವೆಟ್ಸ್ ಗೀತಾ ಭಾಗ 2 ಮಾಡ್ತಾ ಇದೀವಿ ಅಂತಂದ್ರು. ನಾನು ಶಾಕ್ ಆಗ್ಬಿಟ್ಟೆ. ಸಂಜು ವೆಟ್ಸ್ ಗೀತಾ ಭಾಗ 2 11 ವರ್ಷಗಳ ನಂತರ 2ನೇ ಅವತರಣಿಕೆ ಮಾಡೋದು ಅಂತಂದ್ರೆ ಇದು ಗ್ರೇಟ್ ಚಾಲೆಂಜ್ ಫಾರ್ ಡೈರೆಕ್ಟರ್, ಗ್ರೇಟ್ ಚಾಲೆಂಜ್ ಫಾರ್ ಹೀರೋ. ಯಾಕಂದ್ರೆ ಅವರೇ ಅದನ್ನ ಕಥೆನ ಮುಂದುವರಿಸಬೇಕು. ಆ ಕಥೆ ಒಂಥರದಲ್ಲಿ ವೈಂಡ್ ಅಪ್ ಆಗಿದೆ. ಆಮೇಲೆ ಜನಮಾನಸದಲ್ಲಿ ಉಳಿದು ಹೋದಂತ ಒಂದು ದೊಡ್ಡ ಕಥೆ. ಸಂಜು ವೆಟ್ಸ್ ಗೀತಾ ಸಾಮಾನ್ಯವಾದ ಹಿಟ್ ಸಿನಿಮಾ ಅಲ್ಲ, ಅದು ತುಂಬಾ ದೊಡ್ಡ ಹಿಟ್ ಆದಂತ ಸಿನಿಮಾ. ಇವತ್ತಿಗೂ ಅದರ ಹಾಡನ್ನ ಗುನುಗುವಂತ ಸಿನಿಮಾ. ಕಿಟ್ಟಪ್ಪನಿಗೆ ಅತಿ ದೊಡ್ಡ ಹೆಸರು ಬಂದಂತ ಸಿನಿಮಾ, ನಾಗಶೇಖರ್ಗೆ ಹೆಸರು ಬಂದಂತ ಸಿನಿಮಾ. ಹೇಗೆ ಮಾಡ್ತೀರಾ ಏನು ಅಂತ ಕೇಳಿದಾಗ ಒಂದು ಪ್ಲಾಟ್ ಪಾಯಿಂಟ್ ಮಾಡ್ಕೊಂಡಿದ್ರು. ಒಂದು ಜೀವಕೋಶ ಕತೆ ಹೀಗಿರುತ್ತೆ ಅಂತ. ಅಲ್ಲಿಂದ ಶುರುವಾದಂಥ ಕತೆ. ಈ ಸಿನಿಮಾದ ಮೂಲಾಧಾರನೇ ಶ್ರೀನಗರ ಕಿಟ್ಟಿಯವರು. ಅಂದ್ರೆ ಇದರ ಮೂಲ ಕಾರಣ ಕರ್ತೃ ಒಬ್ಬ ನಾಯಕ ಅಂತ ಮಾತ್ರ ಅಲ್ಲ. ಯಾಕಂದ್ರೆ ಆ ಪಾತ್ರನ ಹೆಂಗ್ ತಗೊಂಡು ಹೋಗ್ಬೇಕು, ಗೀತಾನು ಅವರೇ ತಗೊಂಡು ಹೋಗ್ಬೇಕು, ಬರ್ತಕ್ಕಂಥ ಕಷ್ಟಗಳನ್ನ ಅವರೇ ತಗೊಂಡು ಹೋಗ್ಬೇಕು, ಒಂದು ಮ್ಯೂಸಿಕಲ್ ಜರ್ನಿನೂ ಅವರೇ ತಗೊಂಡು ಹೋಗ್ಬೇಕು. ಇದು ಅವ್ರದೇ ಕಥೆ ಆದ್ರಿಂದ ಹೀಗೆ ಶುರುವಾದಾಗ ಬೇರೆ ಬೇರೆ ಮಜಲುಗಳಲ್ಲಿ ಯೋಚನೆ ಮಾಡಿದಾಗ ಮೊದಲನೇದಾಗಿ ಬಂದಿದ್ದ ಚಾಲೆಂಜು ಕ್ಯಾಮ್ರಾಮನ್ ಅವರೇ ಇದ್ದಾರೆ. ಸತ್ಯ ಹೆಗಡೆ ಅವರು ಬರ್ತಾರೆ. ಅವರೊಂದು ತುಂಬಾ ಅದ್ಭುತವಾದಂತಹ ಕ್ಯಾಮ್ರಾಮನ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಆರ್ಟ್ ಡೈರೆಕ್ಟರ್ ಬರ್ತಾರೆ, ಬೇರೆ ಬೇರೆ ವಿಭಾಗದವ್ರು ಯಾರು ಬರ್ತಾರೆ. ಆದರೆ ಮ್ಯೂಸಿಕ್ ಡೈರೆಕ್ಟರ್, ಆ ಮ್ಯೂಸಿಕ್ ಅನ್ನ ರೆಪ್ಲಿಕಾ ಮಾಡೋರು ಯಾರು, ಅದ್ರ ಮೇಲೆ ಒಂದು ಸವಾಲನ್ನ ಸ್ವೀಕರಿಸುವಂತ ಶಕ್ತಿ ಯಾರಿಗಿದೆ ಅಂತ ಬಂದಾಗ. ಯಾಕಂದ್ರೆ ಜಸ್ಸಿ ಗಿಫ್ಟ್ ಆ ಥರದವರೆಲ್ಲ ಆ ಕಾಲದಲ್ಲಿ ಮಾಡಿದ್ರು. ಈ ಸಿನಿಮಾ ಗಿಫ್ಟ್ ಮೇಲಿದೆ, ಆವಾಗ ಜಸ್ಸಿ ಗಿಫ್ಟ್ ಇದ್ರು. ಇದೊಂದು ಉಡುಗೊರೆಯ ಸಿನಿಮಾ. ಆಗ ಮೊದಲನೇ ಹೆಸರು ಬಂದಿದ್ದೆ ಶ್ರೀಧರ್ ಸಂಭ್ರಮ್ ಅವರು. ಬಹುಶಃ ರಾತ್ರಿ 1:30-2 ಗಂಟೆಯಲ್ಲಿ ಛಲವಾದಿ ಕುಮಾರ್ ಅವರು ನಮ್ಮ ನಡುವೆ ಇವತ್ತಿಲ್ಲ. ಕಿಟ್ಟಪ್ಪನವ್ರಿಗೆ ಮಾಫಿ ಗೌಡ್ರು ಬರ್ತಾ ಇದ್ದೀನಿ. ಛಲವಾದಿ ಕುಮಾರ್ಗೆಲ್ಲ ಮಾಫಿ ಗೌಡ್ರಿಗೆ ಹೇಳ್ತಾ ಇರೋದಪ್ಪ. ಇನ್ನೊಬ್ರು ವ್ಯಕ್ತಿ ಇದಾರೆ, ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ತಡ್ಕೊಳ್ಳಿ. ಮಾಫಿ ಗೌಡ್ರು ಎಲ್ಲರೂ ಸೇರಿ ಶ್ರೀಧರ್ ಸಂಭ್ರಮ್ ಅವರು ಕಚೇರಿ ಪೂರ್ತಿ ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ. ನಮ್ಮ ನಡುವೆ ಇಲ್ಲ ಅಂದ್ರೆ ಮಾಫಿ ಗೌಡ್ರು ನಿನ್ನೆಯಿಂದ ಹೇಳ್ತಾ ಇದ್ದೀನಿ. ಅಲ್ಲ, ಅದು ಸಾಮಾನ್ಯವಾಗಿ ಆ ಬೇರೆ ಸಂದರ್ಭದಲ್ಲಿ ಬಳಸುವಂತದ್ದು.
ನೀವು ಬಳಸಿದ ಪದ ಬಳಕೆ ಇದೆಯಲ್ಲ, ಅವ್ರು ಹೇಳಿ ಕರೆಕ್ಟ್. ಇನ್ನೊಬ್ಬರಿಗೆ ಇನ್ನೊಬ್ರು ಹೆಸರಿದ್ದಾರೆ ಬ್ರದರ್, ಅವ್ರಿಗೆ ಹೋಗ್ತಾ ಇದೀನಿ. ನಮ್ಮ ನಡುವೆ ಇಲ್ಲ ಅಂದ್ರೆ ಮಾಫಿಗೌಡರು ನಮ್ಮ ನಡುವೆ ಇಲ್ಲ ಸರ್. ಈಗ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಅವ್ರು ಇಲ್ಲ, ಅವರು ಅಕಾಲಿಕ ನಿಧನಕ್ಕೆ ಹೊಂದಿದ್ದಾರೆ, ಅಪಘಾತಕ್ಕೀಡಾಗಿದ್ದಾರೆ. ಅವರೆಲ್ಲ ಸೇರಿಕೊಂಡು ಆ ಕಚೇರಿಗೆ ಹೋದ್ವಿ. ಬಹುಶಃ ಈ ಸಿನಿಮಾ ಮಾಡೋದಕ್ಕೆ ಅಂತ ಹೊರಟಿದ್ದು ಪಕ್ಕಾ ಆಗಿದ್ದು ಶ್ರೀಧರ್ ಸಂಭ್ರಮ್ ಅವರ ಕಚೇರಿಯಲ್ಲಿ ಒಂದು ಮ್ಯೂಸಿಕಲ್ ಜರ್ನಿಯಿಂದ ಶುರುವಾಯಿತು. ನಿಜಕ್ಕೂ ಶ್ರೀಧರ್ ಸಂಭ್ರಮ್ ಅವರು ಸಂಜು ವೆಟ್ಸ್ ಗೀತ 2 ಸಂಜು ವೆಟ್ಸ್ ಗೀತ 1 ಪರಿಣಾಮಕಾರಿಯಾಗಿ ರೂಪಿಸಿದ್ರು. ಅವರು ರೆಕಾರ್ಡಿಂಗ್ ಕೂಡ ನಾನು ಮೊನ್ನೆ ನೋಡಿದೆ, ಹೆಂಗ್ ಮಾಡಿದ್ದಾರೆ, ಸಿನಿಮಾ ಹೆಂಗ್ ತಗೊಂಡೋಗಿದ್ದಾರೆ, ಸಾಂಗ್ಗಳು 6 ಸಾಂಗ್ಗಳಿದೆ, ಅದನ್ನ ಹೆಂಗೆ ಫಿಲಪ್ ಮಾಡಿದ್ರು, ಆ ಚಾಲೆಂಜ್ ಹೆಂಗ್ ತಗೊಂಡ್ರು, ಹೆಂಗ್ ಆಡಿಸಿದ್ರು, ಅದು ಅಹೋರಾತ್ರಿಯಲ್ಲಿ ಕಂಪೋಸಿಷನ್ ನಡೀತಾ ಇತ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಜಕ್ಕೂ ಹೇಳ್ತೀನಿ, ಈ ಸಿನಿಮಾ ನಿಜಕ್ಕೂ ದೊಡ್ಡ ಸಂಭ್ರಮವಾಗೋದು ಶ್ರೀಧರ್ ಸಂಭ್ರಮ್ ಅವರಿಂದ. ಅಷ್ಟು ಒಳ್ಳೆ ಕೆಲಸ ನೆಂಟು ಅವರು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಈ ಶಿಡ್ಲಘಟ್ಟದ ಕಥೆಯನ್ನ ಅಡಾಪ್ಟ್ ಮಾಡ್ಕೋಬೇಕು. ಸ್ವಿಟ್ಜರ್ಲ್ಯಾಂಡ್ನ ಸೆಲ್ವಿಕಾ ಅನ್ನೋ ಒಂದು ರಾಣಿಯ ಕಥೆ ಇದೆ ಇದರಲ್ಲಿ ಒಂದು ಎಡೆಲ್ಮೆಸ್ ಅಂತ ಒಂದು ರಾಷ್ಟ್ರ ಪುಷ್ಪ ಇದೆ. ಆ ಹೂವಿನ ಕಥೆಯನ್ನ ತಂದಿದ್ದೀವಿ. ಆ ರಾಣಿಯ ಕಥೆಯನ್ನು ತಂದಿದ್ದೀವಿ. ಆ ರಾಣಿ ಮತ್ತು ಆಕೆ ಹತ್ರ ಇದ್ದಂತಹ ಒಬ್ಬ ಸೈನಿಕನ ಪ್ರಾಣತ್ಯಾಗದ ಕಥೆಯನ್ನು ತಂದಿದ್ದೀವಿ. ಒಂದು ಶಿಡ್ಲಘಟ್ಟದ ರೇಷ್ಮೆ ನೂಲು ಹೇಗೆ ಸ್ವಿಟ್ಜರ್ಲ್ಯಾಂಡ್ನ ಪೇಟೆಂಟ್ ಆಕ್ಟ್ ತನಕ ಹೋಗ್ಬೋದು, ಇಂಟರ್ನ್ಯಾಷನಲ್ ಪೇಟೆಂಟ್ ಆಕ್ಟ್ ಅಂದ್ರೇನು, ಒಂದು ದಾಂಪತ್ಯ ಅಂದ್ರೇನು, ಒಂದು ಪ್ರೀತಿ ಅಂದ್ರೇನು, ಒಂದು ಉಡುಗೊರೆ ಅಂದ್ರೇನು, ಇವತ್ತಿನ ಕಾಲಘಟ್ಟದಲ್ಲಿ ಪಕ್ಕದಲ್ಲಿ ಯಾರು ಕೂತಿದ್ರು ಅವರ ಕಣ್ಣು ಮುಚ್ಚದೆ ಮಕ್ಕಳು ಕೂತಿದ್ರೆ, ಅಥವಾ ಈ ಸೀನ್ ನಾನು ನೋಡಕ್ಕಾಗಲ್ಲ, ಈ ದೃಶ್ಯ ಅರಗಿಸ್ಕೊಳಕ್ಕಾಗಲ್ಲ ಅನ್ನೋ ಒಂದು ಹಿಂಸೆ ಇಲ್ಲದೆ, ಒಂದು ಪ್ರಚೋದನೆ ಇಲ್ಲದೆ, ರಕ್ತ ಚರಿತ್ರೆ ಇಲ್ಲದೆ, ಒಂದು ಸುಮಧುರವಾದ ಒಂದು ಪ್ರೇಮದ ಸಿನಿಮಾನ ಹಾಡುಗಳ ಮುಖಾಂತರ, ದೃಶ್ಯ ವೈಭವದ ಮುಖಾಂತರ, ಕಡಿಮೆ ಮಾತುಗಳ ಮುಖಾಂತರ, ಅದು ಹೇಗೆ ಅಂದ್ರೆ ಅರ್ಥವಾದಂಥ ಮುಖಾಂತರ ಎಲ್ಲದನ್ನು ರೂಪಿಸೋದಕ್ಕೆ ಇಡೀ ತಂಡ ಎಲ್ಲ ಸಿನಿಮಾಗಳ ತರನೇ ಒಂದು ಶ್ರಮ ಪಟ್ಟಿದೆ. ಆದರೆ ನಾನು ಮುದ್ರಣ ಮಾಧ್ಯಮದ ಗೆಳೆಯರಲ್ಲಿ ಒಂದು ಬಹುಮುಖ್ಯವಾದ ವಿಚಾರನ ಹಂಚ್ಕೋಬೇಕು. ಆ ಭಾಗದ ಜನರಿಗೆ ಒಂದು ಸಮಸ್ಯೆ ಇದೆ. ಯಾರ್ಯಾರು ರೇಷ್ಮೆ ಕೆಲಸ ಮಾಡ್ತಾರೆ, ಸಿಲ್ಕ್ ವರ್ಮ್ ಡಸ್ಟ್ ಅಂತ ಕರಿತೀವಿ ನಾವು, ಅದನ್ನ ಸಿಲಿಕೋಸಿಸ್ ಅಂತ ಕರಿತೀವಿ. ನಾನೆಲ್ಲೂ ಇದನ್ನ ಹಂಚ್ಕೊಳ್ಳೋಕ್ಕಾಗಿಲ್ಲ ಕೆಟ್ಟಪ್ಪಲ್ಲ ಈ ವಿಚಾರ. ಇದು ಕ್ಯಾನ್ಸರ್, ಇದು ಲಂಗ್ಸ್ ಹೊರಟೋಗ್ಬಿಡುತ್ತೆ, ಹೃದಯ ಸ್ತಂಭನ ಆಗ್ಬಿಡುತ್ತೆ. ಇದುವರೆಗೂ ಈ ಸಿನಿಮಾಗೆ ಅಂತ ಒಂದು R&D ಮಾಡಿದಾಗ ನಾವು ಯೂಶಲಿ ಕಥೆ ಮಾಡ್ತಾ ಮಾಡ್ತಾ ವಿಷಯಗಳನ್ನ ನಾವು ಹುಡುಕೊಂಡು ಹೋಗ್ಬೇಕು, ವಿಷಯಗಳು ನಮ್ಮನ್ನ ಹುಡುಕೊಂಡು ಬರಲ್ಲ ಅಂತ ನಂಬಿದ ಬರಹಗಾರ ನಾನು. ಕರ್ನಾಟಕ ಒಂದರಲ್ಲೇ ಗೆಜಿಟಲ್ ಹೇಳುತ್ತೆ, ವಿಧಾನ ಸಭೆಯಲ್ಲಿ ಚರ್ಚೆ ಆದಂಥವ್ರು ಹೇಳುತ್ತೆ, 6700 ಜನ ಈ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿದ್ದಾರೆ ಕಳೆದ ಇಷ್ಟು ವರ್ಷಗಳಲ್ಲಿ. ಆಮೇಲೆ ಈ ರೋಗಕ್ಕೆ ಮದ್ದಿಲ್ಲ. ನೀವು ಬೇರೆ ಬೇರೆ ದೇಶಗಳಿಗೆ ಹೋಗ್ಬೇಕಾಗತ್ತೆ, ಜನ ಸಾಯ್ತಾರೆ, ತುಂಬಾ ದೊಡ್ಡ ದೊಡ್ಡ ಸಮಸ್ಯೆ ಆಗುತ್ತೆ, ಸಿಲಿಕೋಸಿಸ್ ಕ್ಯಾನ್ಸರ್ ಅಂತ ಕರೀತಾರೆ, ಲಂಗ್ಸೇ ಹೊರಟೋಗುತ್ತೆ. ಇದು ಯಾರು ಇದನ್ನ ಮೈಂಡೇ ಮಾಡ್ತಾ ಇಲ್ಲ. ಇವತ್ತಿನ ರಾಜಕಾರಣ ವ್ಯವಸ್ಥೆ ಆಗ್ಲಿ ಇನ್ನೊಂದಾಗ್ಲಿ ಆ ಥರದ್ದು ಒಂದು ವಿಷಯನ, ಅಂದ್ರೆ ಅದೇ ಸಿನಿಮಾ ಅಲ್ಲ ಇದು. ಅಲ್ಲಾಗುವ ಕಾರ್ಮಿಕರ ಭಾವನೆಗಳನ್ನ, ರೈತರ ವಿಷಯಗಳನ್ನ, ಇದು ಯಾಕೆ ಆಗ್ತಾ ಇದೆ, ಇದಕ್ಕೆ ಬೇಕಾಗಿರೋದೇನು, ಇದಕ್ಕೆ ನಾವೇನು ಉಪಯುಕ್ತವಾಗಿ ವಾಪಸ್ ಕೊಡಬೇಕು ಅನ್ನೋದನ್ನು ಕೂಡ ಈ ಸಿನಿಮಾ ಟಚ್ ಮಾಡಿದೆ ತುಂಬಾ ಗಂಭೀರವಾಗಿ, ತುಂಬಾ ಹಾಸ್ಯಮಯವಾಗಿ, ಪ್ರೇಮಮಯವಾಗಿ. ಒಂದು ದೃಶ್ಯ ವೈಭವದಲ್ಲಿ ಸಿನಿಮಾ ಹೋದ್ರೂ ಕೂಡ ಕೆಲವಾರು ವಿಷಯಗಳನ್ನ, ಈಗ ತಬ್ಲಾ ನಾಣಿಯವರು ಮತ್ತೆ ಕಿಟ್ಟಪ್ಪ ಕಾಂಬಿನೇಷನ್ ಅಂತ ಬಂದಾಗ ಆ ಶಿಡ್ಲಘಟ್ಟದ ಭಾಷೆಯನ್ನ ದುಡಿಸ್ಕೊಂಡಿರೋ ರೀತಿ ಇರ್ಬೋದು, ಅದರ ಹೊನಪನ್ನ, ಅದರ ಸೊಗಡನ್ನ ತಗೊಂಡು ಬಂದಿರೋ ರೀತಿ ಇರ್ಬೋದು, ಜೊತೆಗೆ ಈ ತರದೊಂದು ಸೀರಿಯಸ್ ಆದಂತಹ ವಿಷಯಗಳನ್ನ ಮಾಡ್ಕೊಂಡು ಬಂದಿರೋದು. ನಿಮಗೆ ಈ ಚಿತ್ರದ ಕಥಾ ಪಾತ್ರವೇ, ನಾಯಕನ ಪಾತ್ರವೇ ನನ್ನಲ್ಲಿರುವ ದೇಸಿ ಕಚ್ಚಾ ವಸ್ತುಗಳನ್ನ, ದೇಸಿ ವಸ್ತುಗಳನ್ನ ಬಳಸ್ಕೊಂಡು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಚಾಲೆಂಜ್ ಮಾಡಿ ಗೆಲ್ಲುವಂತಹ ಒಂದು ಕಥೆ ಇದು. ಅಂದ್ರೆ ನಿಮಗೆ ಇದರ ವಿಸ್ತಾರ, ಇದರ ಆಳ ಅಗಲ ಗೊತ್ತಾಗ್ಬೋದು, ಎಲ್ಲಿ ತನಕ ಹೋಗುತ್ತೆ ಅಂತ. ಈಗ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳ ಜೊತೆ ಒಂದು ಶಿಡ್ಲಘಟ್ಟದ ಸೀರೆ ಮಾರೋ ಹುಡುಗ ಭುಜ ತಟ್ಟಕ್ಕೆ 4 ಜನ ಇಲ್ಲದೆ ಹೋದಾಗ ತೊಡೆ ತಟ್ಟಿ ನಿಂತ್ಕೋತಾನೆ ಅನ್ನೋದು ಈ ಸಿನಿಮಾದ ಕಥೆ. ಅಷ್ಟು ದೊಡ್ಡ ಒಂದು ವಿಷಯನ ನಾಗಶೇಖರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಅದನ್ನ ಕಿಟ್ಟಪ್ಪ ನಿರ್ವಹಿಸಿದ್ದಾರೆ. ಎರಡನೇದು, ಒಂದು ಪ್ರೀತಿನ ಹೇಳುವಾಗ ಈ ಸಿನಿಮಾದಲ್ಲಿ ಒಂದು ಹುಡುಕಾಟ ಇದೆ. ನಾನು ಇವತ್ತು ಹೇಳಿರ್ತೀನಿ, ನಾವು ಶುಕ್ರವಾರ ಸಿಗ್ತೀವಿ ನಿಮಗೆ, ನಾವೆಲ್ಲರೂ ಸಿನಿಮಾ ಮುಗಿಸ್ಕೊಂಡು ಇಡ್ಲಿ ತಿನ್ನೋಣ. ನೀವು ನಿಜಕ್ಕೂ ಖುಷಿ ಪಡ್ತೀರಾ, ಇಡ್ಲಿ ಯಾಕೆ ತಿನ್ಬೇಕು ಅಂತ ಖುಷಿ ಪಡ್ತೀರಾ. ನಾನೇ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಮ್ಮ ತಂಡದ ವತಿಯಿಂದ ಒಂದು ವಿಶೇಷವಾದ ಇಡ್ಲಿ ತಯಾರಿರುತ್ತೆ. ನೀವು ಆ ಸಿನಿಮಾ ನೋಡಿ ಮಾರ್ನಿಂಗ್ ಶೋ ಮುಗಿಸ್ಕೊಂಡು ಬಂದ್ಮೇಲೆ ಯಾಕೆ ಇಡ್ಲಿ ಇದು ಒಂದು ಉಪಚಾರ ಇದೆ ಅನ್ನೋದು ಗೊತ್ತಾಗುತ್ತೆ. ಆ ತರದ ಚಿಕ್ಕ ಚಿಕ್ಕ ವಿಷಯಗಳನ್ನ ಹೆಣಿತಾ 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 ಮನುಷ್ಯನ ಬೆವರು, ಮನುಷ್ಯನ ಕಷ್ಟ, ಅವನ ತನ್ಮಯತೆ,
ಅವನು ಏನು ಹೇಳಕ್ ಹೊರಡ್ತಾ ಇದ್ದಾನೆ, ಅವನ ಜೀವನದ ಭಾಷೆಗಳೇನು, ಅವನ ಕನಸೇ ಇರುತ್ತೆ, ಅದಕ್ಕೆ ಅವನು ಯಾವ ರೀತಿ ಹೋರಾಟ ಮಾಡಬೇಕಾಗುತ್ತೆ. ಇಡೀ ಸಿನಿಮಾನ ಒಬ್ಬ ಒಬ್ಬ ಪ್ರೊಟಗನಿಸ್ಟ್ ಅಂತ ಬಂದಾಗ ಶ್ರೀನಗರ ಕಿಟ್ಟಿಯವರು ಒಂದು ದೇಸಿ ಕಲ್ಚರ್ನ ಇಟ್ಕೊಂಡು ಒಂದು ರೇಷ್ಮೆ ಹುಳುವಾಗಿ ನೂಲು ಬಿಡುವ ತನಕ ಅದರದೊಂದು ಪರಂಪರೆ ಇದೆ, ಅದರದೊಂದು ಹ್ಯೂಮನ್ ಸೈಕಲ್ ಇದೆ. ಅದನ್ನ ಪ್ರತಿನಿಧಿಸಿದ್ರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಕಾರ್ಪೊರೇಟ್ ಕಲ್ಚರು ನಮ್ಮ ತಲೆ ಮೇಲೆ ಏನೆಲ್ಲ ಕಾರ ಹರಿತಾ ಇದೆ, ನಮ್ಮನ್ನು ಹೇಗೆ ಕೋತಿಗಳನ್ನು ಮಾಡ್ತಾ ಇದ್ದಾರೆ, ನಮ್ಮನ್ನು ಹೇಗೆ ಗುಲಾಮಗಿರಿ ತಳ್ತಾ ಇದ್ದಾರೆ ಅನ್ನೋದನ್ನ ಅವರು ಪ್ರತಿನಿಧಿಸ್ತಾರೆ. ಇದೊಂದು ಅಂತರ್ಯುದ್ಧ ಇದೆ. ರಚಿತಾ ರಾಮ್ ಅವರು ನನ್ನ ಪ್ರಕಾರ ಅವರೊಂದು ನನಗೆ ಈ ಸಿನಿಮಾ ನೋಡಿದಾಗ ಅನ್ಸಿದ್ದು, ನಾನು 2 ದಿನದ ಹಿಂದೆ ನಾವೆಲ್ಲ ಫೈನಲ್ ನೋಡಿದ್ವಿ, ಡಬ್ಬಿಂಗು ಎಲ್ಲ ಮ್ಯೂಸಿಕ್ ವರ್ಷನ್ಸ್ ಎಲ್ಲ ನೋಡಿದ್ಮೇಲೆ ಒಂದು ಬಂಧನದ ಸುಹಾಸಿನಿಯವರು, ಮುತ್ತಿನಹಾರದ ಸುಹಾಸಿನಿಯವ್ರನ್ನ ಜ್ಞಾಪಿಸುವಂತ ಇದು ಮಾಡ್ತಾರೆ. ಸ್ವಿಟ್ಜರ್ಲ್ಯಾಂಡ್ ಅನ್ನೋದು ಎಲ್ಲ ಸಿನಿಮಾಗಳಿಗೆ ಹೋಗ್ತಾರೆ, ಪ್ರಯತ್ನ ಪಡ್ತಾರೆ, ಬೇರೆ ಬೇರೆ ದೇಶಗಳು ಶೂಟ್ ಮಾಡಬೇಕು, ಕನ್ನಡ ಜನರಿಗೆ ತೋರಿಸ್ಬೇಕು ಅನ್ನೋದು ಎಲ್ಲ ನಿರ್ದೇಶಕರಿಗೆ ಆಸೆ ಇರುತ್ತೆ. ಆದರೆ ಈ ಸಿನಿಮಾದ ಕಥೆಯೇ ಸ್ವಿಟ್ಜರ್ಲ್ಯಾಂಡ್ ಭಾಗವಾಗಿ ಬಂತು. ಬಿಕಾಸ್ ಆ ಸೆಲ್ವಿಕಾ ರಾಣಿ ಬಂದಿದ್ದರಿಂದ, ಹಿಪಟೋಟಸ್ ಆ ಸೈನಿಕ ವಾರಿಯರ್ ಬಂದಿದ್ದರಿಂದ, ಎಡಲ್ಮೆಸ್ ಆ ಫ್ಲವರ್ ಬಂದಿದ್ದರಿಂದ ಅದನ್ನೇ ಒಂದು ಪಾತ್ರವಾಗಿ ಸರಿಸುಮಾರು ಒಂದು 23 ದಿನಗಳ ಕಾಲ ಅಲ್ಲಿ ಶೂಟ್ ಮಾಡಿದ್ದು. ಅಲ್ಲಿ ನಾವೇ ರೈಟರು, ನಾವೇ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಜಾಸ್ತಿ ಆಯ್ತು ಸಾಂಗ್ ಎಲ್ಲ ಸೇರಿ ಎಲ್ಲ ಮಾಡಿದ್ದು. ಆ ರೋಚಕ ಅನುಭವಗಳು ಚೆನ್ನಾಗಿದ್ದಾವೆ. ನಿಮ್ಗೆ ಅದು ಒಂಥರ ಹೊಸ ಮಜಲಲ್ಲಿ ಅದು ಚೆನ್ನಾಗಿದೆ ನಿಮ್ಗೆ. ಅಂದ್ರೆ ಆ ಪೋರ್ಷನ್ ಹೇಳಬೇಕು ಅಂತಂದ್ರೆ ಅಲ್ಲಿ ಇವ್ರ ಆರ್ಟಿಸ್ಟ್ಗಳು, ಇವ್ರ ಟೆಕ್ನಿಷಿಯನ್ಸ್ಗಳು, ಇದು ಆ ಥರದ್ದು ಏನೂ ಇರಲಿಲ್ಲ. ನೀವು ನಂಬಲ್ಲ, ಎಲ್ಲರೂ ಎಲ್ಲ ಶ್ರೀನಗರ ಕಿಟ್ಟಿಯವ್ರಿಗೂ ನಮಗೂ ಎಲ್ಲರಿಗೂ ಒಂದೇ ಟೆಂಪೋ. ಎಲ್ಲ ನೋಡಿದಾಗ ಏನಿಸುತ್ತೆ ಅಂದ್ರೆ, ಕಾಪಿ ನೋಡಿದಾಗ ನನಗೆ ಅನ್ಸಿದ್ದು ಒಂದು ಶಿಡ್ಲಘಟ್ಟದ ರೇಷ್ಮೆಯ ಕಥೆಯನ್ನು ಹೇಳಿದ್ದಕ್ಕೆ, ಒಂದು ನೂಲನ್ನು ಹೇಳಿದ್ದಕ್ಕೆ, ಒಂದು ಉಡುಗೊರೆಯ ಮಹತ್ವ ಏನು ಅಂತ ಹೇಳಿದ್ದಕ್ಕೆ, ಒಂದು ಉಸಿರಾಟ ಎಷ್ಟು ಮುಖ್ಯ ಅಂತ ಹೇಳಿದ್ದಕ್ಕೆ, ಇದರೆಲ್ಲದರ ಆಚೆಗೆ ಈ ಸಿಲಿಕೋಸಿಸ್ ಅನ್ನೋ ಕ್ಯಾನ್ಸರ್ನ ಅಟೆಂಪ್ಟ್ ಮಾಡಿದ್ದಕ್ಕೆ, ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಒಂದು ನೀರು ಕುಡಿಯೋರಿಗೆ ಸ್ಥಿತಿ ಆಗಿರುವಾಗ, ಡಾರ್ಕ್ ಶೇಡ್ನ ಸಿನಿಮಾ ಬರ್ತಾ ಇರುವಾಗ ಒಂದು ಮಧುರವಾದಂಥ, ಎರಡು ತಪ್ಪಲ್ಲ, ಎರಡು ಟ್ರೆಂಡೆ, ಒಂದು ಮಧುರವಾದಂಥ ಪ್ರೇಮ ಕಾವ್ಯವನ್ನ ನಾಗಶೇಖರ್ ಮತ್ತು ನಮ್ಮೆಲ್ಲರ ತಂಡ ಕೊಡ್ತಾ ಇದೆ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಪ್ರತಿ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಅಷ್ಟೇಯಿಂದ ಕೆಲಸ ಮಾಡಿದ್ದಾರೆ. ಕರ್ನಾಟಕದ ದೇಸಿ ಕಲ್ಚರ್, ಕನ್ನಡದ ಜನಪದರ, ಕನ್ನಡದಲ್ಲಿರ್ತಕ್ಕಂಥ ವಿಷಯ, ಕನ್ನಡದಲ್ಲಿರ್ತಕ್ಕಂಥ ನಮ್ಮ ಆಸ್ತಿಗಳು, ನಮ್ಮ ಮೈಕ್ರೋ ಬಯಾಲಜಿಕಲ್ ಥಿಂಗ್ಸ್ ಅಂತ ಕರಿತೀವಲ್ಲ, ಸಣ್ಣ ಸಣ್ಣ ಸೂಕ್ಷ್ಮಗಳನ್ನ ಹೇಳುವ ಪ್ರಯತ್ನವನ್ನ ಗಟ್ಟಿಯಾಗಿ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಮತ್ತೆ ಎಗೇನ್ ಪ್ರೀತಿ ಇರಲಿ, ಒಂದು ಎಂಗೇಜಿಂಗ್ ಆದಂಥ ಸಿನಿಮಾದ ಮೇಲೆ ನಿಮ್ಮ ಲವ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಒಂದು ಬ್ಯಾಕ್ ಸ್ಟೋರಿ, ಒಂದು ಡಿಸೈನ್ ಅಂತ ಮಾಡಿದಾಗ ಅವರ ಪ್ಲಾಟ್ ಪಾಯಿಂಟ್ಗೆ ಎಲ್ಲರೂ ಕೂತ್ವಿ, ಕಥೆಗೆ ಎಲ್ಲರೂ ಕೂತು ಇವ್ರು ಕೊಟ್ಟಿದ್ದು ಈ ಆಡೆಡ್ ಎಲಿಮೆಂಟ್ ಎಲ್ಲವೂ ಬೇರೆ ಟರ್ನಿಗೆ ತಗೊಂಡು ಹೋಗ್ತಾ ಹೋಗ್ತು. ಈಗ ಶ್ರೀಧರ್ ಸಂಭ್ರಮ್ ಅವರು ಮಾತಾಡ್ತಾರೆ. ವೆಲ್ಕಮ್ ಟು ಸಂಜೀವಿ ಗೀತಾ 2 ಪ್ರೆಸ್ ಮೀಟ್. ಈಗಷ್ಟೇ ಚಕ್ರವರ್ತಿ ಚಂದ್ರಚೂಡ್ ಅವರು ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಮ್ಯೂಸಿಕ್ ಬಗ್ಗೆ ಕೂಡ ಆರಂಭ ಒಂದು ಮ್ಯೂಸಿಕಲ್ ಆಲ್ಬಮ್ ಆದ್ರೇ ಸಂಜೀವಿ ಗೀತಾ 2 ಅನ್ನೋದು ಒಂದು ಅವರ ಒಂದು ಬಲವಾದ ನಂಬಿಕೆ. ಮತ್ತು ಅದೇನೇ ಆಧಾರವಾಗಿ ಇಟ್ಕೊಂಡು ನಾವು ಸಂಜೀವಿ ಗೀತಾ 2 ಅನ್ನೋದು ನಿರ್ದೇಶಕರ ಒಂದು ನಿರ್ದಿಷ್ಟವಾದ ಒಂದು ಪಕ್ವವಾದ ಒಂದು ಭದ್ರವಾದ ನಿಲುವು ಆಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಜೊತೆಗೆ ಅವರ ಬಲಗೈ ಎಡಗೈ ಆ ಥರ ಒಂದು ರೈಟ್ ಹ್ಯಾಂಡಲ್ಲಿ ನಮ್ಮ ಚಕ್ರವರ್ತಿ ಸರ್ ಕೆಲಸ ಮಾಡಿದ್ದಾರೆ. ಕಿಟ್ಟಪ್ಪ ಅವರು ಇಸ್ ಆಧಾರ ಸ್ತಂಭ. ಅವ್ರ ಜೊತೆನೇ ಗೆಳೆಯರಾಗಿ ಮತ್ತು ಸಿನಿಮಾದ ನಾಯಕರಾಗಿ, ಇದಕ್ಕೂ ಒಂದು ನಾಯಕರಾಗಿ ಅವರು ವಿಜೃಂಭಿಸಿರೋದು ನಮ್ಮೆಲ್ಲರಿಗೂ ನಾವು ನೋಡ್ಕೊಳ್ತಾ ಬರ್ತಾ ಇದ್ದೀವಿ. ಬಟ್ ಈ ಫ್ರಾಂಚೈಸಿಗೆ ನಾನು ಒಬ್ಬ ಕಂಪೋಸರ್ ಆಗಿ ನಾನು ಆಯ್ಕೆ ಆದಾಗ ನನಗೆ ಒಮ್ಮೆಲೆ ನನಗೆ ಅನಿಸಿದ್ದು, ಭಯ, ದೇವರನ್ನೇ ಭಯ ಆಗಿಲ್ಲ, ಏನೂ ಆಗಿಲ್ಲ, ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಒಂದು ಒಳ್ಳೆ ಬೇಟೆ ಸಿಕ್ಕಿದೆ ನನಗೆ. ಇದನ್ನ ಸರಿಯಾದ ರೀತಿಯಲ್ಲಿ ನನ್ನದಾಗಿಸ್ಕೊಳ್ಬೇಕು. ಸರಿಯಾದ ಬೇಟೆ ಸಿಕ್ಕಿದೆ. ಟ್ರೂಲಿ ಸರಿಯಾದ ಒಂದು, ಅಂದ್ರೆ ಬೇಟೆ ಅಂದ್ರೆ ಈ ಶರಣು ಶಂಕರ ಶಂಭೋ ಕಾನ್ಸೆಪ್ಟ್ ನಂದು. ಅಂದ್ರೆ ಶಿವಪ್ರಕಾಯ ತಂದೆ ಅಂದ್ರೆ 3 ಲೋಕ ಕಾಯೋ ದೇವರು, ನನಗೆ ಒಳ್ಳೆ ಬೇಟೆ ಕೊಡಪ್ಪ. ಅಂದ್ರೆ ಪ್ರತಿಯೊಬ್ಬ ತಂತ್ರಜ್ಞನಿಗೂ, ಪ್ರತಿಯೊಬ್ಬ ನಟರಿಗೂ ಎಲ್ಲರಿಗೂ ಒಳ್ಳೆ ಚಿತ್ರಕ್ಕೆ ನಾನು ಕೆಲಸ ಮಾಡಬೇಕು ಅನ್ನೋದಿರುತ್ತೆ. ಅದು ಹಂಬಲ ನನಗೆ, ಆ ತುಡಿತ ಮೊದಲಿನಿಂದನೂ ಒಂದು ಹಾಗೇನೆ. ಸಂಜೀವಿ ಗೀತಾ ಪಾರ್ಟ್ 2 ಆಮೇಲೆ
ರಾತ್ರಿ ಅಹೋರಾತ್ರಿ 1:30ಗೆ ಅದನ್ನ ಅಹೋರಾತ್ರಿ ಅಂತಾರಣ. ಸೊ ಹಾಗಾಗಿ 12 ಗಂಟೆ ಮೇಲೆ ಆರಾಧನೆ ಅಲ್ಲ, ಮಧ್ಯರಾತ್ರಿ ಮಹಾಪ್ರಾಣ ಅಲ್ಲ, ಅಲ್ಪ ಪ್ರಾಣ ಮಧ್ಯರಾತ್ರಿ ಆಯ್ತು. ಸೊ ಅಲ್ಲಿ ಒಂದು ನನಗೆ ಅಲ್ಲಿಂದ ಒಂದು ಏನೋ ಅಲ್ಲ, ಮಹಾಪ್ರಾಣ ಹಾಕ್ರೆ ಆ ರಾತ್ರಿ ಆಗೋದೆ ಮಧ್ಯ. ಅದು ಅದಾಗುತ್ತಾ? ಆಯ್ತು. ಸೊ 1:30ಗೆ ಸರಿಸುಮಾರು ರಾತ್ರಿ ಬಂದಂಥ ಒಂದು ಕರೆ ನನಗೆ ಬಹಳ ಎಚ್ಚರ, ಮುಂಜಾನೆವರೆಗೂ ನನಗೆ ನಿದ್ದೆ ಬರಲಿಲ್ಲ. ಅಂದರೆ ಖಂಡಿತವಾಗಿ ಇದು ಒಳ್ಳೆ ಸಿನಿಮಾ ಆಗುತ್ತೆ. ಯಾಕಪ್ಪ ಅಂದರೆ ಬರೀ ನನ್ನದಲ್ಲ, ನನ್ನ ಕೆಲಸ ಮಾತ್ರ ಅಲ್ಲ, ನಾಗಶೇಖರ್ ಅವರ ಒಂದು ನಿರ್ದೇಶನದ ಜೊತೆಗೆ ಅವರು ಒಬ್ಬ ಒಳ್ಳೆಯ ಒಂದು ಸಂಗೀತದ ವಿಚಾರದಲ್ಲಿ ಬಹಳ ಹಿಡಿತಾ ಇರುವಂಥ ಒಬ್ಬ ನಿರ್ದೇಶಕ. ಆ ತಂಡನೇ ಹಾಗೆ, ಚಕ್ರವರ್ತಿ ಚಂದ್ರಚೂಡ್ ಅವರು ಅಷ್ಟೇ, ಮತ್ತು ಕಿಟ್ಟಪ್ಪ ಅವರಂಥವರು ಅವರಲ್ಲಿ ಗಾಯನನೂ ಇದೆ, ಸಾಹಿತ್ಯದ ತುಂಬ ಒಂದು ಒಳ್ಳೆ ಗಮನ ಮತ್ತು ಅವರ ಜ್ಞಾನ ಜಾಸ್ತಿ ಇದೆ. ಸೊ ಒಟ್ಟಾರೆ ತಂಡ ಜೊತೆಗೆ ನಾನು ಕೆಲಸ ಮಾಡಬೇಕು, ಒಬ್ಬ ನಿರ್ದೇಶಕ ಮಾತ್ರ ಅಲ್ಲ. ಸರಿ ಅಂತ ಹೇಳ್ಬಿಟ್ಟು ಕಂಪೋಸಿಂಗ್ ಸ್ಟಾರ್ಟ್ ಆಗುತ್ತೆ. ದಿ ಕ್ಲಬ್ ಅನ್ನೋ ಒಂದು ಜಾಗದಲ್ಲಿ ನಾನು ಫಸ್ಟ್ ಹೋಗಿ ಮೀಟ್ ಮಾಡ್ತೀನಿ ನಾಗಣ್ಣ ಗ್ಲಾಸ್ ಹಾಕ್ಕೊಂಡು ಟೇಬಲಲ್ಲಿ ಕೂತಿರ್ತಾರೆ. ಎಂಟ್ರಿ ಮಾಡಿ ಶ್ರೀಧರ್ ಬಾಯ್ ಬನ್ನಿ ವೆಲ್ಕಮ್ ಅಂತ ಬಿಟ್ಟು ಕೂತ್ಕೊಳ್ಳಿ ಅಂತ ಕೂರಿಸಿ, ಸಂಜು ಬೆಟ್ಸ್ ಗೀತಾ ಪಾರ್ಟ್ 2 ನೀವು ಮ್ಯೂಸಿಕ್ ಮಾಡ್ತಿದ್ರೆ ಹೇಗಿದೆ ಅಂತ. ಅಣ್ಣ ಡೆಫಿನೆಟ್ಲಿ ರಾತ್ರಿನೇ ಹೇಳಿರ್ತಾರೆ ನೀವು, ಇದು ಒಂಥರ ನಿದ್ದೆನೇ ಬಂದಿಲ್ಲ ಏನೋ ನನಗೆ, ಸೊ ಹೇಳಿ ಕಥೆ ಹೇಳಿ ಅನ್ನೋ ಥರ ಒಂದು ಹೇಳಿ ಕಥೆ ಹೇಳ್ತಾರೆ. ಅದರಲ್ಲಿ ನನಗೆ ಅನ್ಸೋದು ಇದು ಮ್ಯೂಸಿಕ್ ಎನಿ ಟೈಮ್ ಒಬ್ಬ ನಿರ್ದೇಶಕ, ನಾಗಶೇಖರ್ ಸರ್ ಅಂತ ಒಬ್ಬ ನಿರ್ದೇಶಕ, ಮ್ಯೂಸಿಕಲ್ಲಿ ಸ್ಕೋಪ್ ಇದ್ದೇ ಇರುತ್ತೆ. ಸೊ ಕತೆ ನನಗೆ ಅಷ್ಟು ವಿಸ್ತಾರವಾಗಿ ಹೇಳ್ದೆ ಅಂದ್ರೂ ಕತೆ ಹೀಗೆ ಇರುತ್ತೆ ಅಂತ ಒಂದು ಲೈನ್ ಹೇಳ್ತಾರೆ 10 ನಿಮಿಷದಲ್ಲಿ, ಮತ್ತು ಅರ್ಧ ಗಂಟೆಗೆ ಒಂದು ಟ್ಯೂನ್ ಕಂಪೋಸ್ ಆಗುತ್ತೆ, ಒಂದು ಟೀ ತರಿಸ್ತಾರೆ, ಒಂದು ಸ್ಯಾಂಡ್ವಿಚ್, ಅರ್ಧ ಗಂಟೆಗೆ ಒಂದು ಪಲ್ಲವಿ ಕಂಪೋಸ್ ಆಗುತ್ತೆ. ಅಲ್ಲೇ ಟೇಬಲಲ್ಲೇ, ನೋ ಕೀಬೋರ್ಡ್, ನೋ ಗಿಟಾರ್, ನೋ ರಿದಮ್, ನಥಿಂಗ್. ಅದು ಹೇಗಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಕವಿಗಳಿಗೂ ಒಂದು ಫೋನ್ ಆಗುತ್ತೆ ಅಲ್ಲಿಂದ. ಕವಿರಾಜ್ ಅವರು ಎಲ್ಲೋ ಬೇರೆ ಟ್ರಾವೆಲ್ ಮಾಡ್ತಿರ್ತಾರೆ. ಸೊ ನಾವು ಅಲ್ಲಿಂದ ಒಂದು ಫೋನ್ ಕೂಡ ಹಚ್ತೀವಿ. ಟ್ಯೂನ್ ಅದಕ್ಕಿಂತ ಮುಂಚೆ ಸಂಜು ಗೀತ ಮತ್ತೆ ಜೊತೆಗೆ ಇದಕ್ಕೆ ಉಕ್ಲೈನ್ ಮಾತ್ರ ಗೊತ್ತಾಗುತ್ತೆ ಕಂಪೋಸಿಂಗ್. ಸರಿ ಕವಿಗಳಿಗೆ ಫೋನ್ ಮಾಡಿ, ಕವಿಗಳೇ ಕೇಳಿ ಅಂತ ಬಿಟ್ಟು ನಾಗಶೇಖರ್ ಅವ್ರು ಹೇಳ್ತಾರೆ. ಫೋನಲ್ಲಿ ಇದನ್ನೇ ಹೀಗೆ ಹೇಳ್ತೀನಿ, ಭಾಳ ಚೆನ್ನಾಗಿದೆ, ವರ್ಕ್ ಆಗುತ್ತಿದ್ದು, ಒಂದು ನಿಮಿಷ ತಡೀರಿ ಅಂತ ಬಿಟ್ಟು ಅವ್ರು ಅಲ್ಲಿಂದ ಇನ್ನೊಂದು ಅರ್ಧ ಗಂಟೆನೋ 1 ಗಂಟೆನೋ ನಂತರದಲ್ಲಿ ಅವ್ರು ಫೋನ್ ಮಾಡಿ ಒಂದಷ್ಟು ಸಾಲುಗಳನ್ನು ಹೇಳ್ತಾರೆ. ನಡಿ ನಡಿ ಎಂದು ಈ ಜಗವಿದೆ ನಮ್ಮ ಜೊತೆ. ಇಮ್ಮಿಡಿಯೇಟ್ ಆಗಿ ನಾಗಣ್ಣನು ಅಲ್ಲೇ ಓಕೆ, ಅದನ್ನು ತುಂಬ ತಲೆ ಕೆಡಿಸ್ಕೊಳ್ಳೋದು, ತುಂಬ ಅದು ಮಾಡೋಣ, ಇನ್ನೊಂದು 50 ಲೈನ್ ಕೊಡಿ, 50 ಲೈನ್ ಒಂದು ಚೂಸ್ ಮಾಡ್ತೀನಿ, 3 ಬೆಸ್ಟ್ ಕೊಡಿ, 3ರಲ್ಲಿ ಒಂದು ಚೂಸ್ ಮಾಡ್ತೀನಿ ಅನ್ನೋ ಒಂದು ಕಾಲ ಇದೆ ಈಗ. ನೋ ಆಪ್ಷನ್ಸ್, ದಿ ಬೆಸ್ಟ್ ಅವ್ರ ತಲೆಗೆ ಬರೋಂಥದ್ದು ನಮಗೆ ಅಲ್ಲೇ. ಅದೇನಪ್ಪ ಅಂದರೆ ಅದೇ ನಿರ್ದಿಷ್ಟವಾದ ಒಂದು ಇದಂತ ಹೇಳ್ತಾರಲ್ಲ, ಆ ಥರ ಒಂದು ಇದರಲ್ಲಿ ನನಗೂ ಬಹಳ ಖುಷಿ. ನಾನು ಅಂಥದ್ದೇ ಕೆಲಸ ಮಾಡೋದು, ಯಾಕಂದರೆ ಫ್ರೆಶ್ ಟ್ಯೂನ್ಸ್ ಯಾವತ್ತು ಮಾಡೋದು. ಬ್ಯಾಂಕಲ್ಲಿ ತೆಗಿ, ಇನ್ನು 10 ವರ್ಷದಿಂದ ಒಂದು ಟ್ಯೂನ್ ಮಾಡಿದ್ದೆ, ಇನ್ನೊಂದು ಯಾರಿಗೋ ಡೈರೆಕ್ಷನ್ ಮಾಡಿದ್ದೆ, ಬೇರೆ ಹೀರೋಗೆ ಮಾಡಿದ್ದೆ, ಬೇರೆ ಸಿಚುವೇಶನ್ ಮಾಡೋದು, ಅದೆಲ್ಲ ವರ್ಕ್ ಆಗಲ್ಲ ಅಂತ. ಇವತ್ತಿನ ಕಾಲಮಾನದಲ್ಲಿ ಇವತ್ತು ನನ್ನ ಮೈಂಡ್ ಸೆಟ್ ಏನಿದೆ, ಇದನ್ನು ಕೇಳಿದಾಗ ನನಗೆ ಏನು ಹೊಡೆಯುತ್ತೆ, ಟ್ಯೂನ್ ದಟ್ ಈಸ್ ಫ್ರೆಶ್ ಅಂತ ನನಗೆ. ಸೊ ಒಂದು ಸಾಂಗ್ ರೆಡಿ ಆಯಿತು. ಅಲ್ಲಿಂದ ಒಂದು ಹಲವಾರು ವರ್ಷಗಳ ಟ್ರಾವೆಲ್, ನಡಿ ನಡಿ ಎಂದು ಹೀಗೆ ಅಂತ ಹೇಳ್ಬಿಟ್ಟು, ಅದು ನಡಿ ನಡಿ ಎಷ್ಟು ದೂರ ನಡಿ ಒಂದಷ್ಟು ದೂರ ನಡೆದ್ವಿ. ಆಮೇಲೆ ಸಿನಿಮಾ ಟೇಕ್ ಆಫ್ ಆಗೋ ಒಂದು ಸಮಯ ಬಂತು. ಅಲ್ಲಿಂದ ಆಚೆಗೆ ಎಲ್ಲ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ, ಕಿಟ್ಟಿ ಸರ್ ಒಂದಷ್ಟು ವಿಚಾರ ಹೇಳ್ತಾರೆ. ಸೊ ಒಟ್ಟಾರೆ ಈಗ ಸೂಪರ್ ಡೂಪರ್ ಹಿಟ್ ಆಗಿರೋ ಯಾವುದು ನಾನು ಭಾಳ ಇಷ್ಟಪಟ್ಟಿದ್ದೀನಿ. ನಾನು ಅದು ಗಗನವೇ ಭಾಗ್ಯ ಅಂತೂ ನನಗೆ ಅದು ಕೇಳಿ ನನಗೆ ಅದು ಅಷ್ಟು ಸೊಗಸಾದ ಹಾಡು. ಗಗನವೇ ಭಾಗ್ಯ ಅನ್ನೋದು ಪಲ್ಲವಿನ ಅಷ್ಟು ಚಂದ ಅದು. ಹಾಗಾಗಿ ನಾನು ಅದನ್ನು ಆರಾಧಿಸಿದ್ದೀನಿ. ಪ್ರತಿಯೊಂದು ಒಳ್ಳೆಯ ಹಾಡುಗಳನ್ನ ನಾನು ಆರಾಧಿಸ್ತೀನಿ, ಬರೀ ಕೇಳೋದಿಲ್ಲ. ಹೌದು, ಅದನ್ನೇ ರೀ ರೆಕಾರ್ಡಿಂಗ್ ಮಧ್ಯೆ ಏನಾದ್ರು ಯೂಸ್ ಮಾಡಿದ್ದೀರಾ? ಯಾವ್ದನ್ನ ಇಲ್ಲ, ಅದಕ್ಕೂ ಬಂದ್ಬಿಡ್ತೀನಿ. ಇದು ಒಂದು ಇಂಪಾರ್ಟೆಂಟ್ ಒಳ್ಳೆ ಪಾಯಿಂಟ್ ಕೇಳಿದ್ರೆ ಈ ವಿಚಾರಕ್ಕೆ ಬರ್ತೀನಿ. ಆರಾಧಿಸ್ದೆ ನಾನು ಇದನ್ನ
ಸಿನಿಮಾ ಶ್ರೀಧರ್ ನೀವು ಸಂಜು ಬೆಟ್ಸ್ಕಿತ ಪಾರ್ಟ್ 2 ಅಂತ ಮಾಡಿದಾಗ ಆ ಸಾಂಗ್ ಒಂದಿದೆಯಲ್ಲ ಬೈ ಅದನ್ನ ಬಳಸ್ಕೊಳ್ಳೋಣ ಅಂತ ಹೇಳಿದ್ರು. ಯಾವುದು ನಗಣ ಅದೇ ಮೈನ್ ಸಾಂಗ್ ಸಂಜು ಮತ್ತು ಇದು ಬರುತ್ತೆ ಅಂತ. ಹೌದಾ ಸರಿ, ಹಳೆ ಮನ್ಸು ನನಗೆ ಅದರಲ್ಲಿ. ಅಂದ್ರೆ ಯಾವ ಕಂಪೋಸರ್ ಆಯ್ತು ಬಳಸ್ಕೊಳ್ಳೋಣ ಅಂತ ಹೇಳಲ್ಲ. ಈ ರೀತಿ ಎಷ್ಟೋ ಅವಕಾಶಗಳನ್ನ ಬಿಟ್ಬಿಟ್ಟಿದ್ದೀನಿ. ದೊಡ್ಡ ದೊಡ್ಡ ಸಿನಿಮಾಗಳು ನಾನು ಕಾಪಿ ಮಾಡಬೇಕು ಸಾಂಗ್ಸ್ ಅಂತ ಹೇಳಿದಾಗ ನಾನು ಬಿಟ್ಟಿರೋದು ಉಂಟು, ಇನ್ಕ್ಲೂಡಿಂಗ್ ಒಂದು ದೊಡ್ಡ ಸಿನಿಮಾ ಹೇಳ್ಬೋದಾ? ಇಲ್ಲ ಹಂಗೆ ಆಗ್ಬಾರ್ದು ಅಂತ ನಾನು ಮೊದಲು ಹೇಳಲಿಲ್ಲ ಶ್ರೀಧರ್ಗೆ. ಫಸ್ಟ್ ಐಟ್ಯೂನ್ ಮಾಡಿಸಿದ್ಮೇಲೆ ಹೇಳಿದ್ರು. ಹಾಗಾಗಿ ಇದು ಆಯ್ತಣ್ಣ, ಆಯ್ತು ಓಕೆ ಫಸ್ಟ್ ಕೇಳೋಣ, ಆಮೇಲೆ ನಾವು ಏನಂತ ಬಿಟ್ಟು ಸಾಂಗ್ ಕಂಪೋಸಿಂಗ್ ಎಲ್ಲ ಆಗಿ ಒಂದು 5 ಹಾಡುಗಳು ಕಂಪೋಸಿಂಗ್ ಮಳೆ ಅಂತ ಬಂತು. ಅವನು ಸಂಜೆ ಅವಳು ಗೀತಾ ಬಂತು, ಇದೆಲ್ಲ ಹಬೀಬಿ ಬಂತು. ಹಬೀಬಿ ಲಾಸ್ಟ್ ಕಂಪೋಸ್ ಬಂತು. ಡ್ಯಾನ್ಸ್ ಸಾಂಗ್ ಬೇಕು ಈ ಸೀಕ್ವೆನ್ಸ್ಗೆ. ಸೊ ಅದಾದಮೇಲೆ ಕಡೆಯದಾಗಿ ಈ ಸಂಜೆಗೆ ಏನಾಗಿದೆ ಸಾಂಗ್, ಅದು ಲಿಸ್ಟಲ್ಲೇ ಇರಲಿಲ್ಲ ನಮಗೆ. ಅದಕ್ಕೆ ಆ ಸಿಚುವೇಶನ್ಗೆ ಬೇರೆ ಭಾವಗೀತೆ ಬಳಸ್ಕೊಳ್ಳೋಣ. ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಭಾವಗೀತೆನಾ? ಹೌದಾ ಅಣ್ಣ, ಇದು ಆ ಒಂದು ಸ್ವಿಟ್ಜರ್ಲ್ಯಾಂಡು, ಆ ಒಂದು ನೇಚರು, ಇಬ್ಬರು ಒಂದು ಅವರ ಒಂದು ಪ್ರೆಸೆಂಟೇಷನ್ ಬಂದ್ಬಿಟ್ಟು ಒಂದು ಒಂದು ಮಾಡರ್ನ್ ಔಟ್ಫಿಟ್, ಅಲ್ಲಿ ಆ ದೇಶದ ಒಂದು ಉಡುಗೆ ತೊಡುಗೆಗಳಿರುತ್ತೆ. ಇದು ನಮಗೆ ಸಾಕು ಸತ್ಯ ಹೇಳಬೇಕು. ನನಗೆ ನಿಜವಾಗ್ಲೂ ಅನಿಸ್ತಿದ್ದು ಕಾಂಪಿಟೇಷನ್ ಅಂತ ನನಗೆ ಭಯ ಆಗ್ತಿದ್ದು ಬಂದ್ಬಿಟ್ಟು ಸತ್ಯ ಹೆಗಡೆ ಅವರ ಕ್ಯಾಮ್ರಾ ವರ್ಕ್. ಇವರು ಅಲ್ಟಿಮೇಟ್ ತೆಗಿತಾರೆ. ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ನಿಜವಾಗ್ಲೂ ಭಯ ಪಡೋದು ವಿಜುವಲ್ ಏನೋ ಚೆನ್ನಾಗಿ ಬಂದ್ಬಿಟ್ರೆ, ನನ್ನ ಸಾಂಗು ಫೀಬಲ್ ಆಗಿಬಿಟ್ರೆ. ಯಾಕಂದರೆ ಇಲ್ಲಿವರೆಗೂ AR ರೆಹಮಾನ್ ಸರ್ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇದೊಂದು ಸೀಕ್ರೆಟ್. ಇದು ಮಣಿರತ್ನಂ ಅವರು ಅದನ್ನು ಚಿಕ್ಕದಾಗ ಔಟ್ ಆಫ್ ದಿ ಟಾಪಿಕ್ ಸಾಂಗ್ ಬಗ್ಗೆ ಹೇಳ್ತೀನಿ, ಒಂದು ಸ್ಕ್ರಾಚ್ ಟ್ಯೂನ್ನ ಕೊಟ್ಟು ಕಳಿಸ್ತಾರಂತೆ. ನಾನು ಕೇಳ್ಪಟ್ಟಿರೋದು ಅಸೋಸಿಯೇಟ್ಗಳು ಮತ್ತು ಅಣ್ಣನ ಚೆನ್ನಾಗಿ ಗೊತ್ತಿರ್ತಾರೆ, ಒಂದು ಕ್ಲಿಕ್ ಟ್ರ್ಯಾಕ್ ಜೊತೆನೇ ಕೊಟ್ಟು ಕಳಿಸ್ಬಿಡ್ತಾರೆ ಸಾಂಗ್. ಸರ್ ನೀವು ಏನು ಬೇಕಾದ್ರೂ ಶೂಟ್ ಮಾಡ್ಕೊಳ್ಳಿ ಅಂತ. ಅವ್ರು ಇಷ್ಟ ಬಂದಂಗೆಲ್ಲ ಶೂಟ್ ಮಾಡಿ, ಲೈಟಿಂಗು, ಆರ್ಟಿಸ್ಟ್ಗಳು ಮತ್ತು ಆ ಒಂದು ಏನು ಸ್ಕ್ರೀನ್ ಪ್ಲೇ ಮಣಿರತ್ನಂ ಅವ್ರದ್ದೆಲ್ಲ ಕೇಳಬೇಕಲ್ಲ, AR ರೆಹಮಾನ್ ಮಣಿರತ್ನಂ ಅವ್ರು ಹೇಳ್ತಿದ್ರು. ಆಮೇಲೆ ತಂದು ಇದನ್ನು ನೋಡಿ ವಿಜುವಲ್ಸ್ ನೋಡಿ ಇವ್ರು ಮತ್ತೆ ತುಂಬ್ತಾರೆ ಅದಕ್ಕೆ. ಆ ಮ್ಯೂಸಿಕ್ನ ತುಂಬಿ ಅದನ್ನು ಆ ಸಾಂಗ್ ಕೇಳಿದಾಗ ಓಹೋ ವಾಟ್ ಎಕ್ಸ್ಕ್ಲೂಸಿವ್ ಆಗಿರುತ್ತೆ, ಮ್ಯೂಸಿಕ್ ಎಕ್ಸ್ಕ್ಲೂಸಿವ್ ಆಗಿರುತ್ತೆ, ಬಟ್ ಎರಡೂ ಸೇರಿ ಹಬ್ಬ ಆಗಿರುತ್ತೆ. ಆ ರೀತಿಯಾಗಿ ನನಗೆ ಭಯ ಇರ್ತಿದ್ದು. ಆಮೇಲೆ ನಾಗಣ್ಣ ಅವ್ರ ವಿಜುವಲೈಸೇಷನ್, ನಾಟ್ ಓನ್ಲಿ ಕ್ಯಾಮ್ರಾಮ್ಯಾನ್ ಬರೀ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ, ವಿಜುವಲೈಸೇಷನ್ ಹೆಂಗೆ ಮಾಡ್ತಾರೆ ನಿರ್ದೇಶಕರು. ನಂಗೆ ಹಿಂಗೆ ಬೇಕು ಶಾರ್ಟ್ ಅಂತ ಹೇಳಿ ನನ್ನ ನಿರ್ದೇಶಕಿರ್ತಾನೆ. ನಂಗೆ ನಿಜವಾಗ್ಲೂ ಭಯ ಆಗ್ತಿದೆ ಅದಕ್ಕೆ. ಆಮೇಲೆ ಈ ಸಂಜೆಗೆ ಏನಾಗಿದೆ ಸಾಂಗ್ ಕೊಟ್ಟು ಎಸ್ ಅಫ್ಕೋರ್ಸ್ ಅಲ್ಲ, ಅವ್ರು ಸಾಮಾನ್ಯ ತುಂಬ ಹಾಡುಗಳು ಹಂಗೆ ಮಾಡೋದು. ಸೊ ಹಾಗಾಗಿ ಈ ಸಾಂಗ್ಗೆ ಇಷ್ಟು ಸಾಂಗ್ಗಳಿಗೆ ನನಗೆ ವಿಜುವಲ್ ಅನ್ನೋದು ಸಿನಿಮಾನ ನೋಡಿ ಒಂದು ಫಸ್ಟ್ ಕಾಪಿ ಬರುತ್ತೆ ನನಗೆ. ಅಂದರೆ ಡಬಲ್ ಪಾಸಿಟಿವ್ ಬರುತ್ತೆ. ಡಬಲ್ ಪಾಸಿಟಿವ್ ಅಂತ ಹೇಳಿದ್ರೆ ನಾವು ಅದೇ ಫಾರ್ ಮ್ಯೂಸಿಕ್ ಡೈರೆಕ್ಟರ್, ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದಕ್ಕೆ. ಅದು ನೋಡಿ ನಾನು ನಿಜವಾಗ್ಲೂ ಕಳೆದೋಗ್ತೀನಿ. ಎಂಥ ವಿಜುವಲ್, ನಾಟ್ ಓನ್ಲಿ ಸಾಂಗ್ಸ್. ಕಿಟಿಯಣ್ಣ, ರಚಿತಾ ಮೇಡಮ್, ಪ್ರತಿಯೊಬ್ಬರು ಒಂದು ಆ ಬಂಗ್ಲೋ ಶಾರ್ಟ್ ಶೂಟಿಂಗ್ಗೆ ಹಲವಾರು ಸತಿ ಹೋಗಿ ಬಂದಿದ್ದುಂಟು. ಅಲ್ಲಿ ನೋಡಿದಾಗ ಭಾಳ ಸೈಲೆಂಟಾಗಿ ಕೆಲಸ ಮಾಡ್ತೀನಿ, ನಗ್ನಗ್ತಾ ಕೆಲಸ ಮಾಡ್ತೀನಿ. ಕಿಟ್ಟಿಯಣ್ಣ ಅಂತೂ ಒಂದು ದಿವಸನೂ ಅಲ್ಲಿ ಹೋದ ಸೆಟ್ಟಲ್ಲಿ ಹೋದಾಗ ಏನೋ ಶಾರ್ಟ್, ಆ ಫೈಟಿಂಗ್ ಶಾರ್ಟಲ್ಲಿ ಅವ್ರು ನೋಡಿದಾಗ ಮಗು ಥರನೇ ನಗ್ನಗ್ತಾ ಅಲ್ಲ ಹೇಳಿದ್ರು. ಈ ಸಚ್ ವಂಡರ್ಫುಲ್, ಟೀಮೇ ವಂಡರ್ಫುಲ್. ಹೃದಯ ಮತ್ತು ನಾಗಣ್ಣನು ಅಷ್ಟೇ, ಯಾವಾಗಲೂ ಸಿನಿಮಾ. ಸೊ ಹೀಗಾಗಿ ಈ ಸಿನಿಮಾದಲ್ಲಿ ವಿಜುವಲ್ನ ನೋಡಿದಾಗ ನನಗೆ ಫಸ್ಟ್ ಐ ವಾಸ್ ಅಷ್ಟಾನಿಷ್ಟು, ಭಾಳ ಅಚ್ಚರಿ ಆಯ್ತು ನನಗೆ. ಈ ಸಿನಿಮಾ ಇಟ್ಸ್ ಎ ಕ್ಲಾಸಿಕ್. ಇವಾಗ ರಾಜ್ ಕಪೂರ್ ಅವ್ರದ್ದು ಕ್ಲಾಸಿಕ್ ಸಿನಿಮಾ ಬರ್ತಾರೆ, ಮೇರಾ ನಾಮ್ ಜೋಕರ್ ಇರ್ಬೋದು, ಅಮೃತ ವರ್ಷ, ನಮ್ಮ ಕನ್ನಡ ಸಿನಿಮಾ ಅಮೃತ ವರ್ಷ ಇಟ್ಸ್ ಎ ಕ್ಲಾಸಿಕ್. ಹಲವಾರು ಸಿನಿಮಾಗಳು ಆ ಥರ ಇದ್ದಾವೆ. ಇದು ದಿಸ್ ಈಸ್ ಒನ್ ಆಫ್ ದ ಫಾರ್ಮೋಸ್ಟ್ ಕ್ಲಾಸಿಕ್ ಸಿನಿಮಾಗಳಲ್ಲಿ ಒಂದು ಆಗುತ್ತೆ ಅನ್ನೋ ಒಂದು ಅಪಾರವಾದ ನಂಬಿಕೆ. ಸೊ ನಾನು ಮತ್ತೆ ಆ್ಯಕ್ಚುಲಿ ಭಯ ಸ್ಟಾರ್ಟ್ ಆಗಿದ್ದು ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದಲ್ಲ. ಸಾಂಗ್ ನಾನು ಆಟ ಆಡ್ಬಿಡ್ತೀನಿ. ಸಾಂಗ್ ನಾನು ಐ ಆಮ್ ವೆರಿ ಸ್ಟ್ರಾಂಗ್ ಇನ್ ಸಾಂಗ್ಸ್. ನಾನು ಭಾಳ ನಂಬಿಕೆಯಿಂದ ಭಾಳ ನಾನು ಇದಾಗಿ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ನಾನು ಆ್ಯಕ್ಚುಲಿ ಒಂದು 10 ದಿವಸ ನಾನು ಯೋಜನೆಗಳನ್ನ ಮಾಡಿಕೊಂಡೆ ಯಾವ ರೀತಿ ಮಾಡಬೇಕು ಅಂತ. ಅಣ್ಣ ಐ ಆಮ್ ಗೋಯಿಂಗ್ ಟು ಲಾಂಗ್ ಬೇಕು, ಅದಕ್ಕೆ ಆ ಥರ ಇದ್ರೆ ಹೇಳಿ, ನಾನು ವಿಚಾರಗಳನ್ನ ಇನ್ನೂ ಸ್ವಲ್ಪ ಇದು ಮಾಡ್ಕೊಂಡು. ಸೊ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಯೋಜನೆಗಳು ಅಣ್ಣ ಅದನ್ನೇ ನಾನು ಹೇಳಿ ಫ್ಲೋ ಬಂದಾಗ ಅದು ಅಷ್ಟೇ. ಸಮಯದ ನಿರ್ದಿಷ್ಟತೆ ಇದ್ರೆ ಮೈನ್ ಬರಲಿ ಅಂತ ಸ್ಟ್ರೈಟ್. ಓಕೆ, ಈಗ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದಾಗ ಅಲ್ಲ ನಾನು ಇಲ್ಲೆಲ್ಲ ಇವನ್ನೆಲ್ಲ ನೋಡಿದ್ರೆ ಹಂಚ್ಕೊಬೇಕು, ಹೇಳ್ಕೊಬೇಕು ಅನಿಸ್ತದೆ. ಇದೆಲ್ಲ ಅದಕ್ಕೆ ಎಸ್
ಆಯ್ತು. ಈಗ ಸರಿ ಇತ್ತು, ಬ್ಯಾಕ್ ಗ್ರೌಂಡ್ ಸ್ಕೋರ್ ಸ್ಟಾರ್ಟ್ ಆದ್ಮೇಲೆ ಒಂದಷ್ಟು ಥೀಮ್ಸ್ ಎಲ್ಲ ಮೂಡ್ ಬಂದ್ವು. ಅಲ್ಲಿಗೆ ಅದನ್ನ ಬ್ಯಾಕ್ ಗ್ರೌಂಡ್ ನಿಂಗೆ ತಗೊಂಡ್ರ ಸಾಂಗ್ ಏನಾದ್ರು ಅಂತ ಯಾಕೆ ಅದಕ್ಕೆ ಅದನ್ನ ನಾವು ಫಸ್ಟ್ ಇಟ್ಟಿದ್ರು ಆ ಸಾಂಗ್ ಅನ್ನ. ಅದನ್ನ ಹೇಗೋ ಮಾಡಿ ಒಂದು ಭಾವಗೀತೆ ಇನ್ಕ್ಲೂಡ್ ಆಯ್ತು. ನನ್ನ ಏನ ಪಾರ್ಟ್ ಫಸ್ಟ್ ಸಾಂಗ್ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಆ ಜಾಗಕ್ಕೆ ನಾವು ಭಾವಗೀತೆನ ಅಳವಡಿಸ್ಕೊಂಡಿದ್ದ ಕಾರಣ ಈ ಸಾಂಗು ಪಕ್ಕಕ್ಕೆ ಹೋಯ್ತು. ಇದ್ಯಾರ್ದು ಭಾವಗೀತೆ? ಇದು NS ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ, C.S. ಒರಿಜಿನಲ್ ಕಂಪೋಸಿಷನ್. ಇದನ್ನ ನಾವು ರಿವೈವ್ ಮಾಡ್ಕೊಂಡಿದ್ವಿ, ಬೇರೆ ಇದನ್ನ ಅಳವಡಿಸ್ಕೊಂಡಿದ್ವಿ. ಅಲ್ಲಿ ರತ್ನಮಾಲಾ ಪ್ರಕಾಶ್ ಹಾಡಿದ್ರು, ಇಲ್ಲಿ ನಂದಿತಾರು ಹಾಡಿದ್ದಾರೆ. ನನ್ನ ಇನಿಯನ ಹೇಗೆ ತಿಳಿಯಲಿ ಅದನು ಹೇಳ ನೀನೆ, ಇದು ಸಾಂಗ್ ಕೇಳಿರ್ಬೋದು. ಪರ್ಮಿಷನ್ ಇನ್ನೊಂದ್ಸರಿ ತಗೊಂಡ್ಮೇಲೆ ಇದನ್ನ ನಾವು ಮಾಡಿದೀವಿ. ಸೊ ಹಾಗಾಗಿ ಇದು ಬಹಳ ಸೊಗಸಾಗಿ ಬಹಳ ಮೂಡ್ ಬಂದ ಅದೇ ನಮ್ಗೆ ಇಂಪಾರ್ಟೆಂಟ್. ಸೊ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಮುಗಿದ್ಮೇಲೆ ನಾವು ಇದಕ್ಕೆ ಇನ್ನೊಂದು ವಿಚಾರ, ಮುಖ್ಯವಾದ ವಿಚಾರ, ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಯಾವುದು ಖರ್ಚು ವೆಚ್ಚ ಎಲ್ಲ ಏನೋ ನೋಡಿ ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ ಮಿಕ್ಸ್ ಮಾಡಿದ್ವಿ. ಚೆನ್ನೈಯಲ್ಲಿ ಒಂದು ಕೊಳಲು ಇರ್ಬೋದು, ಸಾರಂಗಿ ಇರ್ಬೋದು, ಫ್ಲೂಟ್ಸ್ ಇರ್ಬೋದು, ವಿಂಡ್ ಸೆಕ್ಷನ್, ಕೋರಸ್, ವೈಲಿನ್ಸ್, ಗಿಟಾರ್ ಎಲ್ಲವೂ ಲೈವ್ ಇನ್ಸ್ಟ್ರೂಮೆಂಟ್ ಎಲ್ಲ ನಮ್ಮ ಸಾಂಗ್ ಅಲ್ಲಿ. ಖರ್ಚು ವೆಚ್ಚಗಳಲ್ಲಿ ನಾವು ಇದೇ ಮ್ಯೂಸಿಕ್ಗೆ ನೋ ಲಿಮಿಟ್ ಮಾಡಿ ಅಂತ. ಸೊ ಈ ಒಂದು ವಿಚಾರದಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಗೆಲ್ತಾನೆ. ಪ್ರತಿಯೊಂದು ಲೈವ್ ಇನ್ಸ್ಟ್ರೂಮೆಂಟ್ಸ್ ಬಳಕೆ ಆದಾಗ ಅದಕ್ಕೆ ಸೋಲ್ ಬರುತ್ತೆ. ಅಂದರೆ ಸೋಲ್ ಅಂದರೆ ಆತ್ಮ ಬರುತ್ತೆ ಅದಕ್ಕೆ, ಆ ಒಂದು ಔಟ್ಪುಟ್ಟೇ ಬೇರೆ ಥರ ಕೇಳುತ್ತೆ. ಸೊ ನನಗೆ ನನ್ನ ನನಸು ಎರಡು ಒಟ್ಟಿಗೆ ಮುದ್ರಣವಾಗಿರ್ತಕ್ಕಂಥ ಒಂದು ಈ ಸಂಜು ಬೆಡ್ಸ್ಗೀತ ಪಾಟು ನನ್ನ ಒಂದು ಮೇನ್ ಒಂದು ಪಿಲ್ಲರ್, ಒಂದು ಮೈಲಿಗಲ್ಲು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಸ್ಸಂಜೆ ಮಾತು, ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣ ಲೀಲಾ, ಅದಾದ ನಂತರ ಇದು ನಮ್ಮ ಸಂಜು ಬೆಡ್ಸ್ಗೀತ ಪಾಟು. ಇಟ್ಸ್ ನನ್ನ ಕರಿಯರಲ್ಲಿ, ನನ್ನ ಮ್ಯೂಸಿಕಲ್ ಕರಿಯರಲ್ಲಿ ದಿ ಬೆಸ್ಟ್ ಸಿನಿಮಾದಲ್ಲಿ ಒನ್ ಆಫ್ ದ ಬೆಸ್ಟ್ ನನ್ನ ಕರಿಯರಲ್ಲಿ ಸಿನಿಮಾ ಟೋಟಲ್ ಸಿನಿಮಾ. ಯಾವುದು ಮ್ಯೂಸಿಕ್ ಲಿಮಿಟೇ ಇಲ್ಲ ಸರ್, ಲಿಮಿಟೇ ಇಲ್ಲ. ನಾವು ಖರ್ಚು ಇದು ನೋಡೇ ಇಲ್ಲ ಇನ್ನೂ, ಆ್ಯಕ್ಚುಲಿ ಹೋಗ್ಬಿಟ್ಟಿದೆ ಅದು. ಸೋನು ನಿಗಮ್ 3 ಹಾಡುಗಳು ಹಾಡಿದ್ದಾರೆ. ಅವನು ಇನ್ನೊಂದು ಮುಖ್ಯವಾದ ವಿಚಾರ, ಒಂದು ನಡಿ ಸಾಂಗ್ ಸ್ಟಾರ್ಟ್ ಆದ್ಮೇಲೆ ಪಲ್ಲವಿ ಚೇಂಜ್ ಮಾಡಿದ್ರು ಮಧ್ಯದಲ್ಲಿ. ಸೋನು ನಿಗಮ್ ಅವ್ರ ಆಡ್ಸಿರ್ಲಿಲ್ಲ. ಮೊನ್ನೆ ಸಾಂಗ್ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಅವ್ರು ರಿಕ್ವೆಸ್ಟ್ ಮಾಡಿದ್ರು, ಪಲ್ಲವಿ ನಿಮ್ಮ ಹತ್ರ ಹಾಡ್ಸಿರ್ಲಿಲ್ಲ, ನಾವು ದಯವಿಟ್ಟು ಮಾಡ್ಕೊಡಿ ಅಂತ. ಅವರು ವಿಡಿಯೋ ಕಾಲ್ ಮಾಡಿ ಒಂದು ನೇಪಾಳಿಂದ ಯಾವ್ದು ಶೋಕ್ ಬರ್ತಾರೆ, ಸಂಜು ಬೆಡ್ಸ್ಗೀತ ಅಂದರೆ ಅಷ್ಟು ಅವ್ರಿಗೂ ಇಷ್ಟ. ಯಾಕಂದ್ರೆ ಆ ಸಾಂಗು ನಾಗಶೇಖರ್ ಅಂದರೆ, ಮತ್ತು ನಾನಂದರೆ, ಕಿಟ್ಟಿ ಸರ್ ಅಂದರೆ ಅವ್ರಿಗೆ ತಂಡದ ಬಗ್ಗೆ ತುಂಬ ಪ್ರೀತಿ. ಒಂದು 10 ನಿಮಿಷದಲ್ಲಿ ಅವರು ಅದನ್ನು ಹಾಡಿ ಒಂದು ಪಲ್ಲವಿನ ಕಳಿಸ್ಕೊಡ್ತಾರೆ. ಸೊ ಅವ್ರಿಗೆ ಗ್ರೇಟ್ಫುಲ್. ಹೀಗಾಗಿ ಈ ಒಂದು ಟೋಟಲ್ ಸಂಜು ಬೆಡ್ಸ್ಗೀತ ಚಿತ್ರದ ಸಂಗೀತ ನಿರ್ದೇಶನ ನನಗೆ ಒಂದು ಹಬ್ಬ, ನನಗೆ ಹಬ್ಬ. ಸೊ ಮುಖ್ಯವಾಗಿ ಎಲ್ಲ ನನಗೆ ಈ ತಂಡದಲ್ಲಿ ಚಕ್ರವರ್ತಿ ಚಂದ್ರಚೂಡ್ ಸರ್ಗೆ ಧನ್ಯವಾದ ಅರ್ಪಿಸ್ತೀನಿ. ನಮ್ಮ ಕಿಟ್ಟಪ್ಪ ಅವರಿಗೆ ಧನ್ಯವಾದ. ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟು 5 ವರ್ಷದಲ್ಲಿ ಮಾಡಿ ಒಂದು ಹೆಜ್ಜೆಗೂ ಒಂದು ಯಾವುದೇ ಅವರ ಅನಿಸಿಕೆಗಳನ್ನು ಹಂಚಿಕೊಂಡು ನನಗೆ ಒಂದು ಮಾರ್ಗದರ್ಶನ, ಒಂದು ಸುಲಲಿತವಾದ ಒಂದು ದಾರಿನ ಹಾಕೊಂಡಿದೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ನಾಗಶೇಖರ್ ಸರ್, ಥ್ಯಾಂಕ್ ಯು ರಚಿತಾ ಮೇಡಮ್, ಥ್ಯಾಂಕ್ ಯು ಕಿಟ್ಟಿ ಮಂಡ್ಯ ಅವರು, ಶ್ರೀನಾಥ್ ಅವರು, ಎಲ್ಲರಿಗೂ ತಂಡದಲ್ಲಿ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ. ಆಮೇಲೆ ಛಲವಾದಿ ಕುಮಾರ್ ಸರ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಅವರಿಂದನೇ ಈ ಸಿನಿಮಾಕ್ಕೆ ಶಕ್ತಿ ಎಲ್ಲವೂ ಬಂದಿದ್ದು. ಧನ್ಯವಾದಗಳು, ನಮಸ್ಕಾರ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಈ ಥರ ಸಿನಿಮಾ ಸಿಗೋದಿಲ್ಲ, ನನಗೂ ಸಿಗೋದಿಲ್ಲ, ಈ ಥರ ಸಿನಿಮಾ ಇಂಡಸ್ಟ್ರಿಗೂ ಸಿಗಲ್ಲ, ಅಂತಹ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನ ನಿಮ್ಮ ಕೈಲಿದೆ, ಗೆಲ್ಲಿಸಿದ್ದೀನ. ನಮಸ್ಕಾರ. ಎಲ್ಲ ಗೊತ್ತಿರೋ ಹಾಗೆಯೇ 2011ರಲ್ಲಿ ಸಂಜು ಬೆಡ್ಸ್ಗೀತ 1 ಬಿಡುಗಡೆಯಾಗಿ ತುಂಬ ಒಳ್ಳೆಯ ಯಶಸ್ಸನ್ನು ಕಂಡಿತ್ತು. ಅದರ 2ನೇ ಭಾಗ ಈಗ ಮಾಡ್ತಾ ಇದ್ದೀವಿ. ನಾಗಶೇಖರ್, ಸತ್ಯ ಹೆಗಡೆ, ತಬ್ಲನಾಣಿ, ಸಾಧು ಕೋಕಿಲ, ನಾನು, ಶ್ರೀನಾಥ್, ಇಷ್ಟು ಜನ, ಡಿಜಿಟಲ್ ಶ್ರೀನಾಥ್, ಇಷ್ಟು ಜನ ನಾವು ಅಲ್ಲಿಂದ ಇಲ್ಲಿ ಮತ್ತೆ ಕಂಟಿನ್ಯೂ ಆಗಿದ್ವಿ. ರಂಗಾಯಣ ರಘುವಣ್ಣ, ಯಪ್ಪ ಹಾಗೆ ಅಲ್ಲ, ಹಂಗ್ ನೋಡಕ್ಕೆ ನಾವುಗಳು ಕೂಡ ಹೌದೌದು. ಎಲ್ಲರೂ ಇಲ್ಲಿ ಹೊಸ ನೀನಿರ್ಲಿಲ್ಲ ಸಂಜು ಬೆಡ್ಸ್ಗೀತ ಇಲ್ಲ, ಯಾರಿದ್ರು ಸಂಜು ಬೆಡ್ಸ್ಗೀತ ಅಲ್ಲ, ನೀವೆಲ್ಲರೂ ಇದ್ರಿ. ಇದೊಂದೇ ಚಿಕ್ಕದು ಕೆಟ್ಟು ಅಲ್ಲಿ ನೀನಿದ್ದಲ್ಲ, ಆಫೀಸಲ್ಲಿ ಇದ್ದಾಗ ನೀನು ಇದ್ದಲ್ಲ, ಅವನು ಹೈಬೆಂಗಳೂರಲ್ಲಿ ಇದ್ದ. ಅವನು ಫಸ್ಟು ಲೇಟ್ ಆಗಿದ್ದಕ್ಕೆ ಸಾರಿ ಎಲ್ರಿಗೂ. ಅದು ಕಾರಣ ನಾನು, ನಾಗಶೇಖರು, ನನ್ನ ಪ್ರೊಡ್ಯೂಸರ್ ಎಲ್ಲ ಅಲ್ಲೊಂದು ಕಡೆ ಒಂದು ಮೀಟಿಂಗಲ್ಲಿ ಇದ್ವಿ. ಥಿಯೇಟರ್ ಸಮಸ್ಯೆಗಳು,
ಆ ಹೊರಗಡೆ ಒಂದಷ್ಟು ಸ್ಟೇಟ್ಗಳು ಆ ಕಡೆ ಈ ಕಡೆ ಆಗ್ತಾ ಇತ್ತು. ಮತ್ತು ಅವರೊಂದು ಕಡೆಗೆ ಹೋದ್ರು, ಅವರೊಂದು ಕಡೆಗೆ ಹೋದ್ರು, ನಾನು ಈ ಕಡೆ ಓಡಿ ಬಂದೆ. ನಿನ್ನೆನೇ ಆಯೋಜನೆ ಆಗಿತ್ತು ಈ ಪ್ರೆಸ್ ಮೀಟು, ನಿನ್ನೆ ಕಾರಣಾಂತರದಿಂದ ಆಗಲಿಲ್ಲ. ಇವತ್ತೆಲ್ಲರೂ ಬಂದಿದ್ದೀರಿ. ಸುಮಾರು ವಿಷಯಗಳನ್ನ ಚಕ್ರವರ್ತಿಯವರು ಹೇಳಿದ್ದಾರೆ, ಶ್ರೀಧರ್ ಹೇಳಿದ್ದಾರೆ. ಪಾತ್ರವರ್ಗದ ಬಗ್ಗೆ ಪೋಸ್ಟಲ್ಲಿ ಕಾಣಿಸ್ತಾರೆ. ಸುಮಾರು ಒಂದು 70 ದಿನಗಳ ಕಾಲ ನಾವು ಇದನ್ನು ಚಿತ್ರೀಕರಣ ಮಾಡಿದ್ದೀವಿ. ಛಲವಾದಿ ಕುಮಾರ್ ಈ ಸಿನಿಮಾದ ನಿರ್ಮಾಪಕರು. ಅವರು ಮೊದಲೊಂದು ಸಿನಿಮಾ ಮಾಡಿರೋದು ಬಿಡುಗಡೆ ಆಗಿರಲಿಲ್ಲ, ಹಾಗಾಗಿ ಅದರ ಪ್ರಸ್ತಾಪ ಬೇಡ. ಇದು ಮೊದಲನೇ ಸಿನಿಮಾ ಅಂತಲೇ ಹೇಳಬೇಕು. ಹೆಚ್ಚು ಕಡಿಮೆ ಒಂದು 16ರಿಂದ 17 ಕೋಟಿ ರೂಪಾಯಿ ಬಂಡವಾಳ ಹಾಕಿ ಈ ಸಿನಿಮಾನ ಅದ್ಧೂರಿಯಾಗಿ ಮಾಡಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಇಟಲಿ ಆ ಭಾಗದಲ್ಲಿ ಒಂದು 10 ಸ್ಟೇಟ್ಸಲ್ಲಿ ಶೂಟ್ ಮಾಡಿದ್ದೀವಿ. ಹೆಚ್ಚು ಕಡಿಮೆ ಒಂದು 60ರಿಂದ 65% ಸಿನಿಮಾದಲ್ಲಿ ಸ್ವಿಟ್ಜರ್ಲ್ಯಾಂಡೇ ಕಾಣುತ್ತೆ. ರಚಿತಾ, ಸಂಪತಣ್ಣ, ರಘುವಣ್ಣ, ಸಾಧು, ನಾಣಿ, ಜಯಶ್ರೀ, ನಮ್ಮ ವಿನೋದ್ ಗೊಬ್ಬರಗಾಲ, ಹೀಗೆ ಮೂಗ್ ಸುರೇಶಣ್ಣ, ಹೀಗೆ ನಮ್ಮ ಕಲಾವಿದರ ಪಟ್ಟಿ ಇದೆ. ಒಂದು ಉತ್ಕಟವಾದ ಪ್ರೇಮ ಕಥೆ, ಒಂದು 10 ವರ್ಷಗಳ ದಾಂಪತ್ಯ. ಈ ದಾಂಪತ್ಯದಲ್ಲಿ ಒಬ್ಬನ್ನ ಯಾವ ರೀತಿ ಹೆಂಡತಿಯಾದವಳು ಮೋಟಿವೇಟ್ ಮಾಡಿ ಅವರ ತಂದೆಗೆ ಅವಳು ಸವಾಲು ಹಾಕಿ ಅವನ ಗಂಡನ ಬದುಕನ್ನ ಎಷ್ಟು ಉತ್ತಮ ತಗೊಳಕ್ಕಾಗತ್ತೆ, ಅವ್ರ ಪ್ರೀತಿ ಎಷ್ಟು ಉತ್ಕಟವಾಗಿರುತ್ತೆ. ಆ ಪ್ರೀತಿ ಮತ್ತು ಆ ನಂಬಿಕೆ ಇದ್ದಾಗ ಯಾರು ಏನನ್ನು ಬೇಕಾದ್ರೂ ಸಾಧಿಸ್ಬೋದು. ಮನುಷ್ಯ ಮಾತ್ರ ಅನ್ನೋದೊಂದು ಕೈಯಲ್ಲಿ ಸಾಧಿಸಕ್ಕಾಗಿರೋಂಥ ಯಾವುದೂ ಇಲ್ಲ ಅನ್ನೋ ಥರದ್ದೊಂದು ಪ್ರೇಮ ಕಥೆ ರಾಕ್ಷಕರು ಮಾಡ್ಕೊಂಡಿದ್ರು. ಅದಕ್ಕೆ ಚಂದ್ರಚೂಡ್ ಅವರು ಬಂದು ಜಾಯ್ನ್ ಆದಮೇಲೆ 2 ಹೊಸ ಎಲಿಮೆಂಟ್ಗಳು ಕೊಟ್ಟರು. ಅದು ಶಿಡ್ಲಘಟ್ಟದ ಸಿಲ್ಕ್ ವಿಚಾರದ್ದು, ಮತ್ತು ಇನ್ನೊಂದು ನಮ್ಮ ಸ್ವಿಟ್ಜರ್ಲ್ಯಾಂಡ್ ರಾಣಿ ಸೆಲ್ವಿಕಾ ಮತ್ತು ಆ ಹಿಡಲ್ ವೈಸ್ ಫ್ಲವರ್ 2 ಕಂಟೆಂಟ್ ಕೊಟ್ಟಿದ್ದು ಆತ್ಮೀಯ ಚಕ್ರವರ್ತಿ. ಅವ್ರು ಕೊಟ್ಟ ವಿಷಯನ ಅದಕ್ಕೆ ಆ್ಯಡ್ ಮಾಡಿ ನೋಡಿದ್ಮೇಲೆ ಆ ಕಥೆ ಕೇಳಿದ ತಕ್ಷಣ ಎಲ್ರಿಗೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗ್ಬಿಡ್ತು. ಆ ಸ್ಕ್ರೀನ್ ಪ್ಲೇ ಮತ್ತೆ ಬದಲಾದ್ಮೇಲೆ ಕಥಾ ಹಂದರದಲ್ಲೂ ಚಂದ್ರಚೂಡ್ ಸಹಾಯ ಮಾಡಿದ್ದಾರೆ. ಈ 2 ಎಲಿಮೆಂಟ್ಸು ಕೊಟ್ಟಿದ್ದಾರೆ, ಮತ್ತು ಸಿನಿಮಾ ಡೈಲಾಗ್ ಕೂಡ ಅವರೇ ಬರೆದಿದ್ದಾರೆ. ಶ್ರೀಧರ್, ನಾನು ಸಿನಿಮಾಗೆ ಜಾಯ್ನ್ ಆಗಿದ್ದ ಮುಂಚೆ ಇದ್ದರು ಅವರು. ಸಂಜು ವರ್ಷಿತ ಟು ನಾಗಶೇಖರ್ ಫಸ್ಟ್ ಬೇರೆಯವ್ರ ಅವರೇ ಮಾಡಬೇಕು ಅಂತ ಅವ್ರ ಕನಸಿತ್ತು. ಅವಾಗಲೇ ಹೌದು ಆಗಲೇ ಅವರು ಈ ಸಾಂಗ್ 5 ವರ್ಷಕ್ಕೆ ಮುಂಚೆ ಮಾಡಿದ್ರು. ನೀವು ನೋಡಿ, ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತು. ನಾಗಶೇಖರ್ ನಂಗೆ ಹೇಳಿಲ್ಲ, ಬಟ್ ನನಗೆ ಗೊತ್ತಾಗಿತ್ತು. ಒಂದು ಆ್ಯಡು ಹಾಕಿದ್ರಲ್ಲ ಅಲ್ವಾ, ಆಗ್ಬೋದು, ತಪ್ಪೇನಿಲ್ಲ, ತಪ್ಪಣ ಇಲ್ಲ. ಆಗ ಮಾಡಿದ್ದದನ್ನು ಸಾಗು ನಡಿ ಫಸ್ಟು ರೆಡಿ ಮಾಡ್ಕೊಂಡಿದ್ದು. ಒಂದು ಹಾಡು ಮಾತ್ರ ನೀವು ಇನ್ನೂ ಯಾರು ಕೇಳಿಲ್ಲ ಅನ್ಸುತ್ತೆ, ಇನ್ನೆಲ್ಲ ಹಾಡುಗಳನ್ನು ಕೇಳಿದ್ರೆ. ಅದೊಂದು ಶ್ರೀಧರ್ ಹೇಳಿದ್ದು ಕ್ಲೈಮ್ಯಾಕ್ಸ್, ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಹಾಡು. ಈ ಸಜ್ಜೆಗೆ ಏನಾಗಿದೆ, ಆ ಸೂರ್ಯನ ಸಾವಾಗಿದೆ ಅಂತ ಒಂದು ಹಾಡಿದೆ. ಒಂದು ಇಡೀ ಸಿನಿಮಾನ ನಾವು ಸಂಜೆ ಗೀತ ಹಾಡು ಬಳಸ್ಕೊಂಡಿದ್ರೆ ಅಂತ ಕೇಳಿದ್ವಿ. ಅಲ್ಲಿ ಬಳಸಬೇಕು ಅಂತ ಇವರು ರೆಡಿ ಆಗಿಬಿಟ್ರು, ನಾಗಶೇಖರ್ ಹೇಳಿಬಿಟ್ರು. ಬಟ್ ಇವರು ಇಟ್ಟರು ತಿರ್ಗ ಬೇಡ, ಶ್ರೀಧರ್ ಸ್ವಲ್ಪ ಸತ್ಯ ಎಲ್ಲ ಬೇಡ ಅನ್ನಲ್ಲ, ನನಗೂ ಬೇಡ ಅನಿಸ್ತಾ ಇತ್ತು ಅಂತ. ಆಗ ಅಲ್ಲಿಗೆ ಬಂದು ಆ್ಯಡ್ ಆಗಿದ್ದು ನಮ್ಮ ಭಾವಗೀತೆ, ಲಕ್ಷ್ಮೀನಾರಾಯಣ ಭಟ್ರದು. ಅಶ್ವಥ್ ಸರ್ ಅದಕ್ಕೆ ಮ್ಯೂಸಿಕ್ ಮಾಡಿದ್ರು, ರತ್ನಮಾಲ ಅವರು ಹಾಡಿದ್ರಲ್ಲ ಅದನ್ನು. ಆ ಹಾಡನ್ನ ಇಲ್ಲಿ ನಮ್ಮ ನಂದಿತಾ ಅವರು ಹಾಡಿದ್ದಾರೆ. ಇನ್ನುಳಿದಂತೆ ಜಸಿ ಗಿಫ್ಟು ಒಂದು ಹಾಡು ಹಾಡಿದ್ರೆ, ಮಂಗ್ಲಿ ಹಾಡಿದ್ದಾರೆ. ನಮ್ಮ ಸಂಗೀತ ರವೀಂದ್ರ ಎಷ್ಟು ಅದ್ಭುತವಾಗಿ ಹಾಡಿದ ಹುಡುಗಿ ಅಂದರೆ, ಅಪ್ಪಟ ಮೈಸೂರಿನ ಪ್ರತಿಭೆ ಆ ಹುಡುಗಿ ಸಂಗೀತ ರವೀಂದ್ರ ಅಂತೇಳಿ. ಇದಕ್ಕೆ ಮುಂಚೆ ಸುಮಾರು ಹಾಡು ಹಾಡಿದ್ದಾರೆ, ಬಟ್ ಈ ಹಾಡಿನಿಂದ ಅವ್ರಿಗೆ ಒಂದು ಬೇರೆನೇ ಕೆರಿಯರ್ ಬೂಸ್ಟ್ ಆಗೋ ಥರದ್ದು ಎಲ್ಲ ಲಕ್ಷಣಗಳಿದ್ದಾವೆ. ಹಾಡುಗಳು ಅಮೇರಿಕಾದಲ್ಲಿ ಎಫೆಕ್ಟ್ ಆಗಿದ್ದು ಅಲ್ಲಿ ದಾಖಲೆ ಬಿಡುಗಡೆ. ಹೌದು, ನಮ್ಮ ಸಿನಿಮಾ ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ 180ಕ್ಕಿಂತ ಹೆಚ್ಚಿನ ಥಿಯೇಟರ್ಗಳು ನಿನ್ನೆವರೆಗೂ ಪ್ಲಾನ್ ಆಗಿದೆ, ಸಿಂಗಲ್ ಸ್ಕ್ರೀನ್ಸು. ಮಲ್ಟಿಪ್ಲೆಕ್ಸಸ್ಸು ಅದು ರೈಸ್ ಆಗ್ತಾರೆ ಇದೆ, ಶೋಗಳು ಎಷ್ಟು ಬೇಕು ಅಂತ ನಾಳೆ ಗೊತ್ತಾಗ್ಬಿಡುತ್ತೆ ಕರೆಕ್ಟಾಗಿ ಎಷ್ಟಾಗತ್ತೆ ಅಂತ. US ಅಲ್ಲಿ ನಮ್ಮ ನಿನ್ನೆ ಅಷ್ಟೊತ್ತಿಗಾಗಲೇ 31 ಸ್ಕ್ರೀನ್ ಅನೌನ್ಸ್ ಮಾಡಿದ್ದಾರೆ. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಇದೇ ಮೊದಲನೇ ಬಾರಿಗೆ ಇಷ್ಟೊಂದು ಸ್ಕ್ರೀನ್ ಸಿಕ್ಕಿ ನಮಗೆ ಹೊರದೇಶದಲ್ಲಿ ರಿಲೀಸ್ ಆಗ್ತಾ ಇರೋದು. ಕಾರಣ ಹಾಡುಗಳು. ಅವರು ಅಲ್ಲಿ ಡಿಸ್ಟ್ರಿಬ್ಯೂಟರ್ ಒಬ್ಬರಿಗೆ ನಾಗಶೇಖರ್ ಪ್ರಪೋಸ್ ಮಾಡಿದಾಗ ಅವ್ರು ಕೇಳಿದ್ದು ಇಷ್ಟೇ, ನಿಮ್ಮಲ್ಲಿ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ, ನಮ್ಮ ಸ್ಕ್ರೀನಿಂಗಲ್ಲಿ ಅಷ್ಟು ಮಜವಾಗಿ ಕಾಣಿಸಲ್ಲ ಅಂತ. ಏನಾದರೂ ಕಳಿಸಿ ಒಂದು ನಮಗೆ ನೋಡೋಕೆ ಏನಾದ್ರು ಒಂದು ಶೋರೀಲ್ ಥರ ಮಾಡಿ ಕಳಿಸಿ ಅಂತ. ಇವರು 2 ಹಾಡು ಕಳಿಸಿದ್ರು. ಆ ಹಾಡು ನೋಡಿದ ತಕ್ಷಣವೇ ಅವರು ತುಂಬ ಖುಷಿಪಟ್ಟು ಕೊಡಿ ನಮಗೆ, ನಾನೊಂದು 5 ಸ್ಕ್ರೀನ್ ಏನಾದ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ರಂತೆ. 5 ಸ್ಕ್ರೀನ್ ಅಂತ ಹೇಳಿದವರು
ನಿನ್ನೆ ಬೆಳಿಗ್ಗೆ ಫೋನ್ ಮಾಡಿ 31 ಸ್ಕ್ರೀನ್ ಆಗಿದೆ ಅಂತ ಅವ್ರು ಲಿಸ್ಟು ಕಳಿಸಿದ್ದಾರೆ. ಲಿಸ್ಟ್ ನಾವು ನಿನ್ನೆ ಅನೌನ್ಸ್ ಮಾಡಿದ್ವಿ. UK ಒಂದು 3 ಸ್ಕ್ರೀನ್ ಆಗ್ತಾ ಇದೆ, ಆಸ್ಟ್ರೇಲಿಯಾದಲ್ಲಿ 2 ಸ್ಕ್ರೀನ್ ಆಗ್ತಿದೆ, ಗಲ್ಫ್ ಕಂಟ್ರೀಸಲ್ಲಿ 4-5 ಸ್ಕ್ರೀನ್ ಆಗ್ತಿದೆ. ಹೀಗೆ ಎಲ್ಲ ಸೇರಿ ಅಲ್ಲೇ ನಮಗೀಗ ಹೆಚ್ಚು ಕಡಿಮೆ 100 ಚಿಲ್ಡ್ರನ್ ಸ್ಕ್ರೀನ್ಸ್ ಆಗೋ ಥರ ಇದೆ. ಸ್ವಿಟ್ಜರ್ಲ್ಯಾಂಡಲ್ಲಿ ಜರ್ಮನಿಲಿ ಆಗ್ತಿದೆ. ಹೀಗೆ ಈಗ 10ಕ್ಕೆ ಬಿಡುಗಡೆ ಆಗ್ತದೆ. ನಮ್ದೆಲ್ಲ ಮೊದಲಿಂದನೂ ನಾವು ಪತ್ರಿಕಾ ಮಾಧ್ಯಮದಿಂದ ಬಂದಂಥ ಜೀವನ ನಮ್ಮದು. ನಾವು ಸಿನಿಮಾಗೆ ಬಂದಾಗ ಪತ್ರಿಕೆನೇ ಎಲ್ಲವೂ ಆಗಿತ್ತು. ಈಗ ಬೇರೆ ಬೇರೆ ಪ್ರಕಾರಗಳು ಓಪನ್ ಆಗಿದೆ. ಆದರೂ ನಮ್ಮ ಬೇರೆ ಎಲ್ಲಿದೆ ಅದು ಪತ್ರಿಕೆಯಲ್ಲಿದೆ. ನಾವು ಬೆಳಗ್ಗೆ ನ್ಯೂಸ್ ಪೇಪರ್ ಓದಿದ್ರೇ ಜೀವನ ಶುರುವಾಗೋದು. ಹಾಗಾಗಿ ನಮ್ಮ ಪ್ರೀತಿಯ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಮನವಿ, ನಮ್ಮನ್ನು ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡೋಕ್ಕಾಗುತ್ತೋ, ಎಷ್ಟು ಪ್ರಾಮಾಣಿಕವಾಗಿ ನಮ್ಮ ಬಗ್ಗೆ ಹೇಳೋಕ್ಕಾಗುತ್ತೋ. ಶುಕ್ರವಾರ ಸಿನಿಮಾ ನೋಡಿದ ತಕ್ಷಣ ನಿಮ್ಮೆಲ್ಲರ ರಿವ್ಯೂಸು ಅದನ್ನು ಓದೋ ಎಲ್ರಿಗೂ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ದಯಮಾಡಿ ಶುಕ್ರವಾರ ಸಿನಿಮಾ ನೋಡಿ ಪ್ರಾಮಾಣಿಕವಾದ ಒಂದು ರಿವ್ಯೂ ಕೊಡಿ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು.